నలినాయతలోచనాయ నారాయణాయ నలినాయతలోచనాయ నామావశేషితమహాబలి వైభవాయ నానాచరాచర విధాయక జన్మదేశ నానాచరాచర విధాయక జన్మదేశ నాభీపుటాయ పురుషాయ నాభీపుటాయ పురుషాయ నమః పరస్మై నాభీపుటాయ పురుషాయ నమః పరస్మై నారాయణాయ నమః పరస్మై నమః పరస్మై కస్తూరీ తిలకం లలాటపటలే వక్షస్థలే కౌస్తుభం నాసాగ్రే వరమౌక్తికం కరతలే వేణుగో కరే కంకణం సర్వాంగే హరిచందనం సువిమలం కంఠే చ ముక్తావళీ సర్వాంగే హరిచందనం సువిమలం కంఠే చ ముక్తావళీ గోపస్త్రీ పరివేష్టితో విజయతే గోపాలచూడామణి గోపస్త్రీ పరివేష్టితో విజయతే గోపాల చూడామణి ధర్మః ప్రోజ్జితకైతవోత్ర పరమో నిర్మత్సరాణాం సతాం వేద్యం వాస్తవమత్ర వస్తు శివదం తాపత్రయోన్మూలనం శ్రీమద్భాగవతే మహామునికృతే కిం వా పరైరీశ్వరగా సత్యో హృద్యవరుధ్యతే త్రకృతిభిః శుశ్రూషుభిః తత్క్షణాత్ యహ్యంబుజాక్ష తవ పాదతలం రమాయాగ తత్తక్షణం క్వచిదరణ్యజనప్రియస్య అస్మ్రాక్ష్మ తత్ప్రభృతినాన్యసమక్షమంగ స్థాతుం త్వయాభిరమిత బత పారయామః శ్రీర్యత్పదాంబుజరజశ్చగమే तुलस्याः तुलस्यातीय लब्ध्वापि वक्षसि पदं किल भृत्यजुष्टं यस्यास्ववीक्षणकृतेऽन्यसुर
प्रयासः तद्वद्वयं च तव पादरजः प्रपन्नाः वसुदेवसुतं देवं कंसचाणूरमर्दनं देवकी परमानंदं ಕೃಷ್ಣಂ ವಂದೇ ಜಗದ್ಗುರುಂ. ಪರಮಾತ್ಮನ ಪರಮ ಪ್ರೇಮ, ಲೋಕೋತ್ತರವಾದ ಪ್ರೇಮವನ್ನ ಸ್ವಾಗತ ಮಾಡುವ ಸಾಮರ್ಥ್ಯ ಇದೆಯಲ್ಲ, ಅದು ಕೃಷ್ಣಾವತಾರದಲ್ಲಿ. ಯಾರು ಹೇಗೆ ಪ್ರೇಮವನ್ನು ಕೊಡಲಿ ಅದನ್ನು ಸ್ವೀಕಾರ ಮಾಡುವಂಥ ಬಲ, ಆ ಜೀರ್ಣಿಸ್ಕೊಳ್ಳೋ ಶಕ್ತಿ ಇತ್ತು. ಹಾಗಾಗಿ ಆರಂಭದಿಂದಲೂ ಎಲ್ಲರಿಗೂ ಸೇರಿದವನು. ಯಾರೊಬ್ಬರ ಮಗುವಾಗಿಯೋ ಯಾರೊಬ್ಬರ ಇದಾಗಿಯೋ ಬದ್ಧನಾಗುವಂತಹ ಪ್ರೇಮ ಇಲ್ಲವೇ ಇಲ್ಲ. ಹಾಗೆ ಮುಕ್ತ ಪ್ರೇಮ, ಹೆಚ್ಚಾಗಿ ಕಾಡಿನ ಜೊತೆಯಲ್ಲೇ ಇದ್ದವನು. ಹುಟ್ಟಿದ್ದು ಕಾಡಿನ ನಡುವೆ, ಅಲ್ಲಿದ್ದವರು ಕಾಡು ಹುಡುಗರು. ಆ ಕಾಡು ಹುಡುಗರ ಜೊತೆಯಲ್ಲಿ ಗೋವುಗಳು ಕಾಡಿಗೆ ಕರ್ಕೊಂಡು ಹೋಗಿದ್ದು. ಆ ಗೋವುಗಳು ಪರಮಾತ್ಮನ ಪ್ರೇಮವನ್ನು ಅನುಭವಿಸಿದ್ದಾರೆ. ಅಲ್ಲಿರುವ ಗಿಡ ಮರ ಬಳ್ಳಿಗಳು ಅನುಭವಿಸಿದ್ದಾರೆ ವೃಂದಾವನದಲ್ಲಿ ಆ ಪರಮಾತ್ಮನ ಪ್ರೇಮದ ಸೌಭಾಗ್ಯವನ್ನು ಒಂದು ಅವರೇ ಹೇಳ್ತಾರೆ. ಈ ಪ್ರೇಮವನ್ನ ಜೀವನದಲ್ಲಿ ಒಮ್ಮೆ ನಮಗೆ ಸಿಕ್ಕಿಬಿಟ್ರೆ ಈ ಜಗತ್ತಲ್ಲಿ ಯಾವುದು ಬೇಕಾಗಿಲ್ಲ, ಅಂಥ ಆನಂದ. ಇದಕ್ಕೆ ಅವರ ಗೋಪಿಕಾಸ್ತ್ರೀಯರ ಸ್ವಾನುಭವವನ್ನು ಹೇಳ್ತಾ ಇದ್ದಾರೆ. ಅಂಬುಜಾಕ್ಷ, ನಿನ್ನ ಪಾದತಲವನ್ನ ಆ ಲಕ್ಷ್ಮಿ ಯಾವಾಗಲೂ ಒಮ್ಮೆ ನಿದ್ರೆಯ ಸಮಯದಲ್ಲಿ ಕಾಲೊತ್ತುವಾಗ ಪಡಿತಾಳೆ. ಅವಳು ಮಹಾ ಚಂಚಲೆ, ಅವಳು ದಿನಕ್ಕೊಂದು ಕಡೆ ಹೋಗೋಳು ಲಕ್ಷ್ಮಿ. ಅಂಥ ಚಂಚಲೆಯಾದ ಲಕ್ಷ್ಮಿ ಪತ್ನಿಯಾಗಿದ್ದವಳು ಯಾವಾಗಲೂ ಒಮ್ಮೆ ಪಡ್ಕೋತಾಳೆ. ಆದರೆ ನೀನು ಅರಣ್ಯ ಜನಪ್ರಿಯ. ಅಂಥ ಲಕ್ಷ್ಮಿಯನ್ನು ಬಿಟ್ಟು ಕಾಡಿನಲ್ಲಿರುವ ಜನರು, ಸನ್ಯಾಸಿಗಳು, ಗೊಲ್ಲರು, ಕಾಡು ಹುಡುಗರು, ಆ ಕಾಡಿನ ಮರ ಗಿಡಗಳು, ಪ್ರಾಣಿಗಳು, ಅವರಿಗೆ ಪ್ರಿಯನಾಗಿ ಬೆಳೆದೆ. ಯಾವತ್ತು ನಿನ್ನ ಚರಣವನ್ನು ನಾವು ಮನಸ ಮುಟ್ಟಿದೆವೋ ಅಂದಿನಿಂದ ನಾವು ಮತ್ತೊಬ್ಬರ ಮುಂದೆ ನಿಂತ್ಕೊಳ್ಳೋಕೆ ನಮಗೆ ಆಗ್ತಾನೂ ಇಲ್ಲ, ಇನ್ನೊಬ್ಬರ ಆನಂದವನ್ನು ನಾವು ಕೇಳ್ತಾನೂ ಇಲ್ಲ. ನಿನ್ನ ಚರಣ ತಲದ ಆನಂದ ಒಂದೇ ಜೀವನದ ಪರಮ ಗತಿ ಅಂತ ನಾವು ಒಪ್ಕೊಂಡಿದ್ದೀವಿ ಅಂತ ಹೇಳಿ ಇನ್ನೊಂದು ಮಾತು ಹೇಳ್ತಾರೆ. ಆ ಲಕ್ಷ್ಮಿಯೂ ತುಳಸಿಯೂ ಇಬ್ಬರು ಪೈಪೋಟಿ ಮಾಡಿದರು, ನನಗೆ ಬೇಕು ನನಗೆ ಬೇಕು ಅಂತ. ಕೃಷ್ಣ ಲಕ್ಷ್ಮಿಗೆ ಹೃದಯವನ್ನು ಕೊಟ್ಟ, ಹೃದಯ ಕಮಲದಲ್ಲಿ ಇಟ್ಕೊಳ್ತೀನಿ ನಾನು, ನೀನು ಹೃದಯದಲ್ಲಿ ವಾಸ ಮಾಡೋನು ಕೊಟ್ಟ. ತುಳಸಿ ನನಗೆ ಪಾದತಲ ಸಾಕೊಂಡ್ರು. ಆಮೇಲೆ ನೋಡಿದ್ರು ಲಕ್ಷ್ಮಿ, ಅಯ್ಯೋ ನನಗೆ ಹೃದಯ ಬೇಡ, ನನಗೂ ಪಾದತಲವೇ ಬೇಕು ಅಂತ ಹೇಳಿ ಅವಳು ಇಷ್ಟಪಟ್ಟರು. ಆದರೆ ಪರಮಾತ್ಮ ಆಯಿತು, ಯಾವಾಗಲೂ ಒಮ್ಮೆ ಕೊಡ್ತೇನೆ ಅಂತ ಹೇಳಿದರು. ಹೀಗೆ ಯಾವ ಲಕ್ಷ್ಮಿಯ ಕಟಾಕ್ಷದಿಂದ ಜಗತ್ತೆಲ್ಲವೂ ಮರಳಾಗಿ ಆ ಲಕ್ಷ್ಮಿಯನ್ನೇ ಹಿಂಬಾಲಿಸ್ಕೊಂಡು ಹೋಗ್ತಾರೋ ಅವರ ಯಾರಿಗೂ ಸಿಗದ ತುಳಸಿ ದಳದ ಪ್ರಿಯನಾಗಿರುವ ನಿನ್ನ ಚರಣ ನಮಗಾಗಿರಲಿ. ನಿನ್ನ ಚರಣವನ್ನು ನಾವು ಅರಸ್ತಾ ಇದ್ದೀವಿ, ನೀನು ಕಾಣಬೇಕು ಅಂತ. ಇಲ್ಲಿ ಚರಣ ಅನ್ನೋ ಶಬ್ದಕ್ಕೆ ಅವರು ಹುಡುಕ್ತಾ ಇದ್ದಾರಲ್ಲ ರಾತ್ರಿ, ನಿನ್ನನ್ನು ಕಾಣಬೇಕು, ನಿನ್ನ ಚರಣವನ್ನು ಕಾಣಬೇಕು, ನಿನ್ನ ಚರಣವನ್ನೇ ನಾವು ಹೃದಯದಲ್ಲಿ ಇಟ್ಕೊಂಡ್ಬಿಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ತನ್ನ ಪ್ರಸೀದ ಪುರುಷಭೂಷಣ ದೇಹಿ ದಾಸ್ಯಂ ತನ್ನ ಪ್ರಸೀದ ವೃಜಿನಾರ್ದನ ತೇಂಘ್ರಿಮೂಲಂ ಪ್ರಾಪ್ತಾ ವಿಸೃಜ್ಯ ವಸತಿ ಸ್ವದುಪಾಸನಾಜಾಗ ತ್ವತ್ಸುಂದರ ಸ್ಮಿತ ನಿರೀಕ್ಷಣ ತೀವ್ರ ಕಾಮ ತಪ್ತಾತ್ಮನಾಂ ಪುರುಷಭೂಷಣ ದೇಹಿ ದಾಸ್ಯಂ ವೀಕ್ಷ್ಯಾಲಕಾವೃತ ಮುಖಂ ತವ ಕುಂಡಲಶ್ರೀ ಗಂಡಸ್ಥಲಾಧರ ಸುಧಂ ಹಸಿತಾವಲೋಕಂ ದತ್ತಾಭಯಂ ಚ ಭುಜದಂಡಯುಗಂ ವಿಲೋಕ್ಯ ವಕ್ಷಶ್ರಿಯೈಕರಮಣಂ ಚ ಭವಾಮದಾಸ್ಯಗ. ತನ್ನ ಪ್ರಸೀದ, ನೀನು ನನಗೆ ಪ್ರಸನ್ನವಾಗಿ ನಮ್ಮೆಲ್ಲರಿಗೂ ಕಾಣಿಸ್ಕೋಬೇಕು. ನಿನ್ನ ಪಾದ ಮೂಲವನ್ನೇ ನಾವು ಇಷ್ಟಪಡ್ತಾ ಇದ್ದೀವಿ. ಅಷ್ಟು ಮನೆ ಮಠ ಬಂಧುಗಳು ಆತ್ಮಾತ್ಮಜಾಪ್ತ ಗ್ರಹವಿತ್ತ ಜನೇಶು ಸತ್ತೈ ದುಷ್ಪ್ರಾಪಣಾಯ ಗುಣಸಂಗ ವಿವರ್ಜಿತಾಯ. ಯಾವ ಪರಮಾತ್ಮನು
ಈ ಮನೆಗಳಲ್ಲೂ ಇದರಲ್ಲೂ ಪ್ರೇಮ ಇಟ್ಟಿರ್ತಾರೋ ಅವರಿಗೆ ನಾನು ಬರಲ್ಲ ಅನ್ನೋ. ಈ ಪ್ರೇಮದಲ್ಲಿ ಸಹಜವಾಗಿ ಸಾಮಾಜಿಕ ವ್ಯವಸ್ಥೆಯ ಪ್ರೇಮ, ಪತಿ ಪತ್ನಿಯರ ಪ್ರೇಮ, ಈ ಮಕ್ಕಳ ಪ್ರೇಮ ಎಲ್ಲ ಸರಿ ಇದೆ. ಆದರೆ ಏನಾಗಿದೆ ಅಂದರೆ ಅಲ್ಲಿ ಒಂದು ಪ್ರೇಮದಲ್ಲಿ ಎರಡು ದೋಷವನ್ನು ಹೇಳ್ತಾರೆ. ಒಂದು ಸಣ್ಣ ಪರಿಧಿ, ಸಣ್ಣ ವೃತ್ತ, ಸ್ವಾರ್ಥ. ಎರಡನೇದು ಅಂದರೆ ಅಭಿಮಾನ, ಪೈಪೋಟಿ, ಮಾತ್ಸರ್ಯ, ಆ ರೀತಿ ತಿರುಗಿಬಿಡುತ್ತೆ. ಪೊಸೆಸಿವ್ ಅಂತಾರಲ್ಲ, ಆ ಪೊಸೆಸಿವ್ ಪ್ರೇಮ ಬರೋದೇ ಈ ಪರಿಚ್ಛಿನ್ನ ಪ್ರೇಮದಲ್ಲಿ. ಮುಕ್ತ ಪ್ರೇಮ ಬರೋದೇ ಇಲ್ಲ. ತ್ಯಾಗ ಪ್ರಧಾನವಾದ ಪ್ರೇಮ ಬರಬೇಕಾದ್ರೆ ಎಲ್ಲವೂ ಪರಮಾತ್ಮನದೊಂದಲೇ ಬರಬೇಕು, ಇಲ್ಲವಾದ್ರೂ ಆಗಲ್ಲ. ಜೀವನದ ಗುರಿಯೇ ಸರ್ವಾತ್ಮ ಭಾವ ಅಂತ ನಾವು ಹೇಳ್ತೀವಿ. ಎಲ್ಲವೂ ಪರಮಾತ್ಮನೇ ಅನ್ನುವಂಥ ಪ್ರೇಮದಲ್ಲಿ ನಾವು ಇರಬೇಕು. ಎಲ್ಲ ವಸತಿಗಳನ್ನು, ಬಂಧುಗಳನ್ನು ಎಲ್ಲೂ ಬಿಟ್ಟು ತ್ವದುಪಾಸನಾಶ, ನಿನ್ನ ಬಳಿಯಲ್ಲಿ ಇರುವಂಥ ಆಸೆಯಿಂದ ಬಂದಿದ್ದೇವೆ. ನಿನ್ನ ಸುಂದರವಾದ ಸ್ಮಿತ, ಮುಗುಳನಿಗೆ ಪ್ರತಿನಿತ್ಯ ಹೊಸಗಳನ್ನು ಹೊಡ್ಕೊಂಡು ಹೋಗ್ತಾ ಇದ್ದಾನಲ್ಲ, ಕರ್ತವ್ಯವನ್ನು ಮಾಡುವಾಗಲೂ ಅಂಥ ಸುಂದರವಾದ ಮುಗುಳನಿಗೆ ಇರಬೇಕು ಅಂದರೆ ಆಯಾಸವೇ ಇಲ್ಲ, ದುಃಖವೇ ಇಲ್ಲ, ಬೇಜಾರು ಇಲ್ಲ. ಪ್ರತಿನಿತ್ಯ ಅದೇ ಕೆಲಸವಾದರೂ ಸುಂದರ ಸ್ಮಿತ ನಿರೀಕ್ಷಣ, ಆ ನೋಟ, ಆ ಮುಗುಳನಿಗೆ. ಅದರಿಂದ ನಾವು ನಮ್ಮನ್ನು ಪೂರ್ಣವಾಗಿ ಒಪ್ಪಿಸ್ಕೋಬೇಕು ಅಂತ ಅದರ ತಾಪ ಇದೆ. ಇದು ನಮ್ಮ ಅರ್ಪಣೆಗೋಸ್ಕರ ಕಾದ ತಾಪ. ಅಂದರೆ ನಮ್ಮನ್ನು ನಾನು ನಿಮ್ಮ ಚರಣದಲ್ಲಿ ಒಪ್ಪಿಸ್ಕೋಬೇಕು, ಅದಕ್ಕಾಗಿ ನೀನು ಅವಕಾಶ ಕೊಡಬೇಕು. ಪುರುಷಭೂಷಣ ದೇಹಿ ದಾಸ್ಯಂ, ನಮಗೆ ನಿನ್ನ ದಾಸ್ಯವನ್ನು ಕೊಡು, ನಾವು ಎಲ್ಲವನ್ನು ಒಪ್ಪಿಸ್ತೀವಿ, ಯಾವುದನ್ನು ಕೇಳೋದಿಲ್ಲ. ಅಂದರು ಬೇಡಿಕೆ ಇಲ್ಲದ ಸಮರ್ಪಣೆ ಅಂತ. ಏನು ಕೇಳಬೇಕು ಅಂತ ಹೇಳ್ತಾರಲ್ಲ, ಸಂಕಲ್ಪವೇ ಇಲ್ಲ, ಅರ್ಪಣೆ ಮಾಡಿ ಆಯಿತು, ನೀನೇ ಎಲ್ಲ ಅಂತ. ಹೀಗೆ ಪುರುಷಭೂಷಣ ದೇಹಿ ದಾಸ್ಯಂ. ಇನ್ನೊಂದು ಶ್ಲೋಕದಲ್ಲಿ ಹೇಳ್ತಾ ಇದ್ದಾರೆ, ವೀಕ್ಷಾಲಕಾವೃತ ಮುಖಂ ತವ ಕುಂಡಲ ಶ್ರೀ. ನೀನು ಮುಂದೆ ಅವರು ಹೇಳ್ತಾರೆ, ಮುಂಗುರು ಸುತ್ತಿರುವಂಥ ಮುಖ, ಜುರುಕಿ ಜೋಲಾಡ್ತಾ ಇರುವಂಥ ಕೆನ್ನೆ, ಅಂಥ ಕುಂಡಲದಿಂದ ಕೂಡಿರುವ ಗಂಡಸ್ಥಲ, ಅಂಥ ಸುಂದರವಾದ ಮುಖ, ಅಧರ ಸುಧಂ, ಆ ತುಟಿಯಲ್ಲಿ ಆ ವೇಣುನಾದವನ್ನು ಮಾಡ್ತಾ ಇದ್ರೆ ಅದು ಅಮೃತ ಬರ್ತಾ ಇದೆ. ನಿನ್ನ ಒಳಗಿನ ಆ ವೇದಗಳ ಸಾರವಾದ ಓಂಕಾರ ಆ ಮುರುಳಿನಾದದ ಜೊತೆಯಲ್ಲಿ ಎಲ್ಲರ ಹೃದಯವನ್ನು ಪ್ರವೇಶ ಮಾಡ್ತಾ ಇದೆ. ಏನು ಹೇಳಿದ್ದಾರೆ ಅಂದರೆ, ಆ ಗಾಯತಿ ವನಮಾಲಿ ಅಂತ ಹಾಡ್ತಾರಲ್ಲ, ಆ ವನಮಾಲಿ ಅನ್ನೋ ಪದದಲ್ಲಿ ಎಷ್ಟು ಧ್ವನಿ ಇದೆ ಅಂದರೆ ಅಖಂಡ ಕಾಡೆ ಹಾಡ್ತಾ ಇದೆ. ಹೌದು, ಪ್ರಪಂಚವೆಲ್ಲ ಓಂಕಾರ. ಆ ಋಷಿಗಳ ಓಂಕಾರ ಗಾಯತಿ ವನಮಾಲಿ ಅಂತ ಸದಾಶಿವ ಬ್ರಹ್ಮೇಂದ್ರರು ಆ ಪರಮಾತ್ಮನನ್ನು ಕುರಿತು ಹೇಳ್ತಾ ಇದ್ದಾರೆ. ಅಂಥ ಅಧರ ಸುಧಂ ಹಸಿತಾವಲೋಕಂ ಅಂತ ನಿನ್ನ ನೋಟದಲ್ಲೂ ಮುಗುಳನಗೆಯಲ್ಲೂ ಎಲ್ಲ ದುಃಖವನ್ನು ಕಳೆಯುವಂಥ ಅತ್ಯಂತ ಸುಂದರವಾದಂಥದ್ದು. ದತ್ತಾಭಯಂಚ ಭುಜದಂಡಂ, ಹೀಗಿದ್ದು ಮೃದುವಲ್ಲ, ಉಗ್ರರಿಗೆ ಉಗ್ರ, ಅಂಥ ಶಿಕ್ಷೆ ಕೊಡುವ ಭುಜದಂಡ, ಎಲ್ಲರಿಗೂ ಅಭಯವನ್ನು ಕೊಡುವ, ಅಷ್ಟು ದುಷ್ಟರನ್ನು ನಿಗ್ರಹ ಮಾಡುವ ತೋಳದು. ಅದನ್ನು ನೋಡಿ ವಕ್ಷಶ್ರೀಕರಮಣಂ, ಲಕ್ಷ್ಮಿಗೆ ವಾಸ ಕೊಟ್ಟ ನಿನ್ನ ಹೃದಯವನ್ನು ನೋಡಿದ ಮೇಲೆ ನಮಗೆ ಇನ್ನೇನು ಬೇಡ. ಭವಾಮ ದಾಸ್ಯ, ನಿನ್ನಲ್ಲಿ ನಮ್ಮನ್ನು ಒಪ್ಪಣೆ ಮಾಡಿ ನಾವು ದಾಸಿ ಅಂತ ಹೇಳ್ಕೊಂಡ್ರು ಅದೇ ಹೆಮ್ಮೆ ಅಂದರು. ದಾಸಿಯನ್ನು ನಾವು ಕೇಳ್ತೀವಿ ಅಂತಲ್ಲ, ಪರಮಾತ್ಮನ ದಾಸರಾಗಿರೋದು ನಮ್ಮ ಹೆಮ್ಮೆ. ಸಮರ್ಥ ರಾಮದಾಸರು ಅಂತೀವಲ್ಲ, ರಾಮದಾಸ ಅನ್ನೋ ಶಬ್ದಕ್ಕೆ ರಾಮನಿಗೆ ಎಲ್ಲವನ್ನು ಅರ್ಪಣೆ ಮಾಡಿಕೊಂಡೆ, ಅದೇ ಜೀವನದ ಹೆಮ್ಮೆ ಅಂತ ಹೇಳ್ತಾ, ಆರ್ತಬಂಧೋ ಕಾಸ್ತ್ಯಂಗತೆ ಕಲಪದಾಯತ ಮೂರ್ಛಿತೇನ ಸಂಮೋಹಿತಾಯೇ ಆರ್ಯಚರಿತಾನ್ನ ಚಲೇ ತ್ರಿಲೋಕ್ಯಾಂ ತ್ರೈಲೋಕ್ಯ ಸೌಭಗಮಿದಂಚ ನಿರೀಕ್ಷ್ಯ ರೂಪಂ ಯದ್ಗೋದ್ವಿಜದ್ರುಮ ಮೃಗಾಗ ಪುಲಕಾನ್ಯಭಿಭ್ರನ್ ವ್ಯಕ್ತಂ ಭವಾನ್ ವ್ರಜಭಯಾತಿಗರೋಭಿಜಾತೋ ದೇವೋ ಯಥಾದಿಪುರುಷಃ ಸುರಲೋಕಗೋಪ್ತಾ ತನ್ನೋ ನಿಧೇಹಿ ಕರಪಂಕಜಂ ಆರ್ತಬಂಧೋ ತನ್ನೋ ನಿಧೇಹಿ ಕರಪಂಕಜಂ ಆರ್ತಬಂಧೋ ತಪ್ತಸ್ತನೇಷು ಚ ಶಿರಸ್ಸು ಚ ಕಿಂಕರೀಣಾಂ.
ಯಾವ ಸ್ತ್ರೀ ತಾನೆ, ಯಾವ ನಿಜವಾದ ಹೃದಯವುಳ್ಳ ಮಧುರ ಹೃದಯವುಳ್ಳ ಸ್ತ್ರೀ ಯಾರು ತಾನೇ ನಿನ್ನ ಮಧುರವಾದ ಪದಗಳಿರುವ ವಿಸ್ತಾರವಾದ ಜಗತ್ತಿನಲ್ಲಿ ಒಲಿಯುತ್ತಿರುವ ಮುರಳೀನಾದಕ್ಕೆ ಮೋಹಿತಳಾಗದಿದ್ದವು ಯಾರಿದ್ದಾರೆ? ನಾವೇನೋ ಆಗಿದ್ದೀವಿ ಅಂತಲ್ಲ, ಅಖಂಡ ಜಗತ್ತಿನಲ್ಲಿ ಪರಮಾತ್ಮನ ಮುರಳೀಗಾನಕ್ಕೆ ಮನಸೋರದ ಯಾವೊಬ್ಬ ಹುಡುಗಿಯೂ ಇಲ್ಲ. ಅಷ್ಟೇ ಅಲ್ಲ, ನಿನ್ನ ರೂಪ ಇದೆಯಲ್ಲ, ತ್ರೈಲೋಕ್ಯ ಸೌಭಗಮಿದಂ ನಿರೀಕ್ಷ್ಯ ರೂಪಂ, ಮೂರು ಲೋಕದ ಅಷ್ಟೂ ಸೌಂದರ್ಯವು ಒಟ್ಟಾಗಿ ಒಂದ್ ಕಡೆ ಬಂದಿರುವಂತಹದ್ದು. ರೂಪ ಇದೆ, ನೋಟ ಇದೆ, ನಗು ಇದೆ, ಪರಾಕ್ರಮ ಇದೆ. ಅಂಥ ಪುರುಷಭೂಷಣ ನೀನು. ಇಂಥವನಲ್ಲಿ ಸಮೂಹಿತ ಆರ್ಯಚರಿತ ನಚಲೆ ತ್ರೈಲೋಕ್ಯ, ಈ ಜಗತ್ತಿನ ವ್ಯವಸ್ಥೆಯನ್ನ ಮೀರಿ ನಿನ್ನ ಪ್ರೀತಿಸೋಕೆ ಯಾರಿಗೆ ತಾನೇ ಇಷ್ಟ ಆಗೋಲ್ಲ ಅಂತ. ಇಲ್ಲಿ ಆರ್ಯಚರಿತ ಅನ್ನುವಂತಹ ಅರ್ಥಕ್ಕೆ ಏನು ಕರ್ತವ್ಯವನ್ನು ಹೇಳಿದ್ನೋ, ಗಂಡನಿಂದ ಸೇವೆ ಮಾಡಬೇಕು, ಮಕ್ಕಳನ್ನು ನೋಡ್ಕೋಬೇಕು, ಏನೂ ಬೇಡ, ನೀನೇ ಬೇಕು. ಆ ಎಲ್ಲವನ್ನೂ ಬಿಡುವ ಶಕ್ತಿ ಕೊಡೋದು ಯಾವುದು ಅಂದರೆ ನಿನ್ನಲ್ಲಿರುವ ಪ್ರೇಮವೇ. ಮನುಷ್ಯನಿಗೆ ಹೆಚ್ಚಿನ ಪ್ರೇಮ ಬಂದ ಮೇಲೆ ಕೀಳಾದ ವಸ್ತುವಿನಲ್ಲಿ ವೈರಾಗ್ಯ ಬರೋದು ಸಹಜವೇ, ಬೇಡ ಅನ್ಸುತ್ತೆ. ಯಾವಾಗ ಆ ಪ್ರೇಮದ ರುಚಿ ಗೊತ್ತಾಯಿತು, ಭಗವತ್ ಪ್ರೇಮದ ರುಚಿ, ಇದು ಏನಿದು, ಇದನ್ನೆಂತ ಬೇಡೋದು ಅಂತ ಹೇಳಿ ಆ ತನ್ನ ಪ್ರಪಂಚದ ಪ್ರಾಪಂಚಿಕ ಸಣ್ಣ ಪರಿಸರ ಇತ್ತಲ್ಲ, ಅಷ್ಟನ್ನೂ ಬಿಟ್ಟು ನಿನ್ನ ಜೊತೆಗೆ ಬರೋದ್ರಲ್ಲಿ ಆಶ್ಚರ್ಯವೇನಿಲ್ಲ. ಅಷ್ಟೇ ಅಲ್ಲ, ಈ ನಿನ್ನ ಕಾಡಿಗೆ ಹೋದಿಯಲ್ಲ, ಕಾಡಿನಲ್ಲಿ ನಿನ್ನ ರೂಪವನ್ನು, ನಿನ್ನ ಕೊಳಲಿನ ನಾದವನ್ನು ಕೇಳಿ ಹಸುಗಳು ಅವುಗಳು ಧ್ಯಾನ ಕೂತ್ಬಿಟ್ರು. ಹುಲ್ಲನ್ನು ಮೇಯೋದೇ ಇಲ್ಲ, ಸುಮ್ಮನೆ ಕೂತ್ಬಿಟ್ಟಿದ್ದಾರೆ ಹಸುಗಳೆಲ್ಲ. ಧ್ಯಾನ ಮಾಡ್ತಾ ಪರಮಾತ್ಮನ ಗಾನವನ್ನು, ವೇಣುಗಾನವನ್ನ ಕೇಳ್ತಾ ಇದ್ದಾರೆ. ಗೋ ದ್ವಿಜ ಹಕ್ಕಿಗಳು, ಹಕ್ಕಿಗಳಷ್ಟೇ ಇಲ್ಲ, ಮರಗಳು ಕೂಡ, ಹಕ್ಕಿಗಳು, ಮರಗಳು, ಹಸುಗಳು, ಅಲ್ಲಿರುವಂತಹ ಮೃಗಗಳು ಅಷ್ಟು ಕೂಡ ಧ್ಯಾನ ಮಾಡ್ತಾ ಮೈಯಲ್ಲಿ ರೋಮಾಂಚನವಾಗಿ ನಿನ್ನ ವೇಣುಗಾನವನ್ನ ಕೇಳ್ತಾ ಇದ್ದಾರೆ. ಅಂದರೆ ನಮಗೆ ಇನ್ನೇನು, ನಾವು ಉಳಿತೀವಿ ನಿನ್ನನ್ನು ಇದನ್ನು ಕೇಳಿದ ಮೇಲೆ. ನಿಜವಾಗಿ ಇಲ್ಲಿ ಗೋಪಿಕಾಸ್ತ್ರೀಯರು ಒಂದು ಮಾತು ಹೇಳ್ತಾರೆ, ನನಗೆ ಇದನ್ನು ಕೇಳಿದಾಗ ಅನ್ಸುತ್ತೆ, ಎಷ್ಟು ವಿವೇಕವನ್ನು ಭಗವಂತ ಕೊಟ್ಟ ಅಂತ. ಪ್ರೇಮ ಕೊಡೋದೇ ಜ್ಞಾನವನ್ನ. ಎಷ್ಟು ಅವನ ನಡಿಗೆಯಿಂದಲೂ, ನಗುವಿನಿಂದಲೂ, ನೋಟದಿಂದಲೂ ಅದೆಷ್ಟು ಜ್ಞಾನವನ್ನು ಕೊಟ್ಟನೋ ಏನೋ. ವ್ಯಕ್ತಂ ಭವಾನ್ ವ್ರಜಭಯಾರ್ತಿ ಹರೋ ಅಭಿಜಾತಃ. ಜಗತ್ತಿನ ವೃಂದಾವನದ ಗೋಕುಲದ ಎಲ್ಲ ದುಃಖಗಳನ್ನು ಕಳೆಯೋಕ್ಕೋಸ್ಕರ ಅವತಾರ ಮಾಡಿದ್ದು. ಗೋಪಿಕಾಸ್ತ್ರೀಯರ ಜೊತೆ ಆಟವಾಡ್ತಾ ಆನಂದ ಪಡ್ತಾ ಇರಬೇಕು ಅಂತ ಬಂದವನಲ್ಲ. ಇನ್ನು ನಿಜವಾದ ಅವತಾರ ಪರಿತ್ರಾಣಾಯ ಸಾಧೂನಾಂ ವಿನಾಶಾಯ ಚ ದುಷ್ಕೃತಾಂ, ಅದಕ್ಕೆ ಬಂದವನು ನಮ್ಗೆ ಗೊತ್ತಿದೆ. ದೇವೋ ಯಥಾದಿ ಪುರುಷೋ ಸುರಲೋಕ ಗೋಪ್ತ. ಆ ಆದಿಪುರುಷ ನಾರಾಯಣ ಹಾಗೆ ದೇವತೆಗಳಿಗೆ ಅಭಯವನ್ನು ಕೊಟ್ಟು ದೇವಲೋಕವನ್ನು ಕಾಪಾಡ್ತಾನೋ, ಹಾಗೆ ನೀನು ವೃಂದಾವನವನ್ನು, ಗೋಕುಲವನ್ನು, ಮನುಷ್ಯ ಲೋಕವನ್ನು, ಸಾಧು ಜನರನ್ನು ಕಾಪಾಡಬೇಕು ಅಂತ ಅವತಾರ ಮಾಡಿರೋದು ನಮ್ಗೆ ಗೊತ್ತಿದೆ. ಈ ಪ್ರೇಮದಲ್ಲಿ ಏನಾಗತ್ತೆ ಅಂದರೆ ಕಟ್ಟಾಗ್ತಾರೆ. ಒಂದ್ಸಲ ಪ್ರೀತಿಸಿದ ನಮ್ಮವನನ್ನ ಬಿಡೋದವರು, ಆಮೇಲೆ ನಿರಾ ಬಾಬಾ ಅಂತಾರೆ. ಅದು ಆಮೇಲೆ ಇನ್ನೂ ಕ್ಲೇಶ. ಆದರೆ ಯಾರನ್ನೂ ಪ್ರೀತಿಸಬಾರ್ದು, ಅಸಂಗರಾಗಿರಬೇಕು ಅಂತ. ಸರ್ವಥಾ ಅಸಂಗನಾಗಿರೋನೇ ಸ್ವತಂತ್ರನಾಗಿರೋ ಹೊರತು ಪ್ರೇಮಿಯಾದವನು ಯಾವಾಗಲೂ ಬದ್ಧನಾಗ್ತಾನಂತೆ. ಆದರೆ ಪರಮಾತ್ಮನ ಪ್ರೇಮ ಒಂದೇ ಒಂದು, ಈ ಎಲ್ಲ ಸಂಘವನ್ನು ಬಿಡಿಸಿ, ಎಲ್ಲ ಬಂಧನವನ್ನು ಬಿಡಿಸಿ, ಪರಮ ಸ್ವಾತಂತ್ರ್ಯವನ್ನು ಕೊಟ್ಟು ಪರಮಾರ್ಥ ಜ್ಞಾನವನ್ನು ಕೊಡೋದು ಒಂದೇ. ಇನ್ನು ಲೋಕದ ಎಲ್ಲ ಪ್ರೇಮವೂ ಅಷ್ಟೇ. 4 ದಿವಸ ಕಾಣುತ್ತೆ ಚೆನ್ನಾಗಿದೆ ಅಂತ, ಆಮೇಲೆ ಯಾಕಪ್ಪ ಹೋಗಲ್ಲ, ಇವರು ಸದ್ಯ ಹೋದ್ರಲ್ಲ ಸಾಕು, ಬನ್ನಿ ಬನ್ನಿ ಮನೆಗೆ ಬನ್ನಿ ಕರಿತೀವಿ. ಬಂದು ಕೂತು ಎಲ್ಲ ಆದ್ಮೇಲೆ ಸದ್ಯ ಹೊಲಕ್ಕೆ ಹೋದ್ನಲ್ಲಪ್ಪ, ಎಲ್ಲರಿಗೂ ಆಗುವಂತ ಅನುಭವ ಇದೆ. ಹೀಗೆ ಎಲ್ಲ ಲೌಕಿಕ ಪ್ರೇಮವೂ ಕೂಡ ಬಂಧನವೇ, ದುಃಖವೇ. ನೀನು ಮಾತ್ರ ಜಗತ್ತಿನ ಎಲ್ಲ ದುಃಖವನ್ನು ಕಳೆಯೋಕ್ಕೋಸ್ಕರ ಬಂದವನು. ಅಂಥ ನೀನು ಕರಪಂಕಜ ಅರ್ಥ ಬಂಧೋ, ದುಃಖಿಗಳ ದುಃಖವನ್ನು ಪರಿಹಾರ ಮಾಡೋಕ್ಕೋಸ್ಕರ ಬಂದಂಥ ನೀನು ನಿನ್ನ ಕೈಯನ್ನ ನಮ್ಮ ತಲೆಯ ಮೇಲೂ ನಮ್ಮ ಹೃದಯದಲ್ಲೂ ಇಟ್ಬಿಡು. ನಾವು ನಮ್ಮ ತಾಪ ಇದೆಯಲ್ಲ, ಸಮರ್ಪಣೆ ಮಾಡಬೇಕು. ಈ ಕಾಯು ಅನ್ನೋ ಪದ ಇದೆಯಲ್ಲ, ಕಾಯೋದು ಅಂದರೆ ಕಾಪಾಡೋದು, ಕಾಯೋದು ಅಂದರೆ ಬಿಸಿಯಾಗೋದು. ನಾವು ಕಾದು ಕಾದು ನೀನು ಕಾಯಬೇಕು ಅಂತ ಕಾಯ್ತಾ ಇದ್ದೀವಿ ಅಂತ ಹೇಳ್ತಾ ಇದ್ದಾರೆ. ಅಂದರೆ ಅದು ಎಷ್ಟು ಅವರ ಮನಸ್ಸಲ್ಲಿ ತಾಪ ಇದೆ ಅಂದರೆ ರಾತ್ರಿ ಎಲ್ಲ ಹುಡುಕಿದ್ದಾರೆ. ಹುಡುಗಿಯರು ಕಾಡಲ್ಲೇ ರಾತ್ರಿ ಇರೋಕೆ ಸಾಧ್ಯ ಇಲ್ಲ. ಆದರೆ ಆ ಪ್ರೇಮ ಒಂದು ಅಭಯವನ್ನು ಕೊಟ್ಟಿದೆ. ಅಂಥವನು ನೀನು, ನಾವು ದಾಸರಾಗಿದ್ದೀವಿ.
ನಾರಾಯಣನು ಕಾಪಾಡುವ ಹಾಗೆ ನೀವು ನನ್ನನ್ನು ಕಾಪಾಡಬೇಕು ಅಂಥೇಳಿ ಅಷ್ಟೂ ಜನ ಹೇಳಿದ ಕೂಡಲೇ ಇತಿ ವಿಕ್ಲವಿತಂ ತಾಸಾಂ ಶ್ರುತ್ವಾ ಯೋಗೇಶ್ವರೇಶ್ವರಗ ಪ್ರಗಸ್ಯ ಸದಯಂ ಗೋಪೀಃ ಆತ್ಮಾ ರಾಮೋಪಿ ಹರಿರಮತ್ ತಾಭಿಃ ಸಮೇತಾಭಿರುದಾರಚೇಷ್ಟಿತಃ ಪ್ರಿಯೇಕ್ಷಣೋತ್ಫುಲ್ಲಮುಖೀಭಿರಚ್ಯುತಃ ಉದಾರಹಾಸದ್ವಿಜಕುಂದದೀದಿತಿಃ ವ್ಯರೋಚತೈಣಾಂಕ ಇವೋಡುಭಿರ್ವೃತಃ ಉಪಗೀಯಮಾನ ಉದ್ಗಾಯನ್ ವನಿತಾಶತಯೂಥಪಃ ಮಾಲಾಂ ಬಿಭ್ರದ್ವೈ ಜಯಂತೀಂ ವ್ಯಚರನ್ ಮಂಡಯನ್ ವನಂ ನದ್ಯಾಃ ಪುಲಿನಮಾವಿಶ್ಯ ಗೋಪೀಭಿರ್ಹಿಮವಾಲುಕಂ ರೇವೇ ತತ್ತರಲಾನಂದ ಕುಮುದಾಮೋದವಾಯುನ. ಹೀಗೆ ಅವರು ತಮ್ಮ ಪ್ರೇಮದಿಂದ ಪರಮಾತ್ಮನ ಉಪದೇಶವನ್ನೆಲ್ಲ ನೀವು ವಾಪಸ್ ಹೋಗ್ರಿ ಅಂತ ಹೇಳಿದ್ನಲ್ಲ, ನೋಡ್ಕೋಬೇಕು ನಿಮ್ಮ ಕರ್ತವ್ಯ, ಆ ಕರ್ತವ್ಯವನ್ನು ಬಿಡಬೇಡಿ, ಹೀಗೆ ಬಂಧುಗಳಿಗೆ ಗಾಬರಿಯನ್ನು ಮಾಡಿಕೊಡುದು ಅಂತ ಎಷ್ಟೋ ಉಪದೇಶ ಮಾಡಿದ್ದ. ಎಲ್ಲಕ್ಕೂ ಉತ್ತರ ಹೇಳಿ ಆಯಿತು, ಆಗಲ್ಲ, ನಾವು ಎಲ್ಲವನ್ನು ಬಿಟ್ಟೇ ಬಂದಿದ್ದೀವಿ, ನಿನ್ನನ್ನೇ ಹಿಡಿಬೇಕು ಅಂತ ಬಂದಿದ್ದೀವಿ, ಕರೆದವನು ಇವನೇ, ವರ ಕೊಟ್ಟವನು ಇವನೇ, ಹೋಗ್ರಿ ಅಂತ ಹೇಳ್ತಾ ಇದ್ದಾನೆ. ಇದು ಯಾವ ಕಾಂತವರು, ಅವರ ಹೃದಯದ ಭಾಷೆಯೇ ಬೇರೆ, ಹೊರಗಡೆ ಭಾಷೆಯೇ ಬೇರೆ. ಹೀಗಾಗಿ ಅವರ ವಿಕ್ಲವ ಅಂದರೆ ಅವಳ ಮನಸ್ಸಿನ ತೊಳಲಾಟ, ಅದನ್ನು ಕೇಳಿದ ಪರಮಾತ್ಮ ಯೋಗೇಶ್ವರೇಶ್ವರ, ಮುಂದೆ ಅವನು ಲೋಕೋತ್ತರವಾದ ನಡವಳಿಕೆ ಮಾಡ್ತಾನೆ ಅಂತ ಯೋಗೇಶ್ವರ. ಯೋಗೇಶ್ವರ ಅಂತ ಯಾಕೆ ಹೇಳ್ತೀವಿ ಅಂತಂದ್ರೆ, ಆಕಾಶ ಹಾಗೆ ಎಲ್ಲರ ಜೊತೆಯಲ್ಲಿದ್ರು ಅಂಟ್ಕೊಳ್ಳೋಲ್ವೋ, ಹೇಗೆ ಸೂರ್ಯನ ಬಿಸಿಲು ಎಲ್ಲರನ್ನೂ ಮುಟ್ಟಿದ್ರು ಮುಟ್ಟೋದಿಲ್ವೋ, ಹಾಗೆ ಅಸ್ಪರ್ಶವಾದ ಒಂದು ಪ್ರೇಮ. ಆದರೆ ಇದು ಮುಂದೆ ಅವರ ಜೊತೆ ಸೇರಿದ ಹಾಗೂ ಇರ್ತಾನೆ, ಸೇರಿಯೂ ಇರೋದಿಲ್ಲ. ಆ ರೀತಿಯಾದಂತಹ ಒಂದು ಯೋಗ ಶಕ್ತಿಯಿಂದ, ಯೋಗ ಮಾಯೆಯಿಂದ ಅವರನ್ನು ಸಂತೋಷ ಪಡಬೇಕು ಅಂತೇಳಿ ಸದಯಂ ಅವರ ದುಃಖಕ್ಕೆ, ಅವರ ಪ್ರೇಮಕ್ಕೆ ಕಾರುಣ್ಯವನ್ನು ಒಪ್ಪಿಸ್ಕೊಂಡಂತೆ. ಆಗಬಹುದು, ನೀವು ಹೇಗೆ ಬಂದರೂ ನಾನು ಸ್ವೀಕಾರ ಮಾಡ್ತೀನಿ ಅಂತೇಳಿ ಆ ಗೋಪಿಯರನ್ನ ಆತ್ಮಾರಾಮೋಪ್ಯರೀರಮತ್ ಅಂತಾರೆ. ಆತ್ಮಾರಾಮ ಅವನು, ತನ್ನ ಸ್ವರೂಪದ ಆನಂದವೇ, ಎಲ್ಲರೂ ತನ್ನ ಸ್ವರೂಪವೇ. ಈ ಗೋಪಿಯರಿಗೂ ಕೃಷ್ಣನಿಗೂ ಒಂದು ಸಂಬಂಧವಾದ ಪ್ರೇಮ ಅಲ್ಲ ಅದು, ಗೋಪಿಯರನ್ನು ತನ್ನ ಸ್ವರೂಪವಾಗಿ ನೋಡಿಯೇ ಆನಂದ ಕೊಡುವಂತ ಆ ಪರಮಾತ್ಮ ಆತ್ಮಾರಾಮನಾದವನು ಅವರಿಗೆ ಸಂತೋಷವನ್ನು ಕೊಟ್ಟ. ಇವರಿಗೆ ಮಾತ್ರ ಅರ್ಪಣೆ ಮಾಡಿದ್ದೀವಿ ಅಂತ, ಪರಮಾತ್ಮನಿಗೆ ಯಾರೂ ನನಗಿಂತ ಬೇರೆ ಇಲ್ಲ. ಆಮಾತ್ಮ ಗುಡಾಕೇಶ ಸರ್ವಭೂತಾಶಯ ಸ್ಥಿತ, ಎಲ್ಲ ನಾನುಗಳು ನಾನೇ ಅಂತ ಹೇಳುವಂಥ ಪರಮಾತ್ಮ. ಹಾಗೆ ಅವರ ಜೊತೆಯಲ್ಲಿ ಉದಾರ ಚೇಷ್ಟಿತ, ಯಾರು ಹೇಗೆ ಕೇಳ್ತಾರೋ ಹಾಗೆ ಒಪ್ಕೊಂಡಂತೆ. ಯಾರು ಕಟ್ಕೋಬೇಕು ಅಂತಾರೋ, ಯಾರು ಕುಣಿಬೇಕು ಅಂತಾರೋ, ಯಾರು ಹಾಡಬೇಕು ಅಂತಾರೋ, ಯಾರು ತಮಾಷೆ ಮಾಡಬೇಕು ಅಂತ, ಯಾರ್ಯಾರು ಹೇಗೆ ಕೇಳಿದರೋ ಹಾಗಾಗಿ ಅವರವರಿಗೆ ಒಪ್ಕೊಂಡಿದ್ದಾನೆ. ಪ್ರಿಯೇಕ್ಷಣೋತ್ಫುಲ್ಲ ಮುಖೀಭಿರಚಿತ, ಆ ಪ್ರಿಯತಮ ಸಿಕ್ಕಾಗ ಒಂದು ಅವರ ಕಣ್ಣು ಅರಳಿದೆ, ಆನಂದವಾಗಿದೆ. ಎಷ್ಟು ವರ್ಷಾನುಗಟ್ಟಲೆ ನಿನ್ನನ್ನು ನಾವು ಜೊತೆಯಲ್ಲಿ ಇಟ್ಕೋಬೇಕು, ನಿನ್ನ ಜೊತೆಯಲ್ಲಿ ನಾವು ಇರಬೇಕು ಅಂತ ಎಷ್ಟು ನಾವು ಬಯಕೆ ಮಾಡಿಕೊಂಡ್ವಿ. ಅವರ ಮುಖ ಕಮಲದಂತೆ ಅರಳಿದೆ. ಅಂಥ ಮುಖದಲ್ಲಿ ಉದಾರಹಾಸ ದ್ವಿಜ ಕುಂದ ದೀಧಿತಿ, ಉದಾರವಾದ ಹಾಸ, ಮುಕ್ತವಾದ. ಈ ಪ್ರೇಮದಲ್ಲೂ ನಗುವಿನಲ್ಲೂ ಎಷ್ಟು ನಿರ್ಭಯತೆ ಬರುತ್ತೆ ಅಂದರೆ, ಒಂದ್ಸಲ ಏನಂತಂದ್ರೆ ಜನ್ಮದಲ್ಲಿ ಅವರು ಹೋಗಲ್ಲ. ಬಾಲ್ಯದಲ್ಲಿ ಮಕ್ಕಳನ್ನು ಕೆಲವರು ಕಟ್ಟೆ ಮೇಲೆ ಅಂತಾರೆ, ಇನ್ನು ಆ ದಾರಿಯಲ್ಲೇ ಹೋಗಲ್ಲ. ನಾವೆಲ್ಲ ಅನುಭವಿಸಿದೀವಿ. ಹಿಂದೆ ಮಕ್ಕಳನ್ನು ಬೆಳೆಸೋದುಂಟು, ಅಂದ್ಬಿಟ್ರೆ ಆಯ್ತು, ಮುಗಿತು. ಆದರೆ ಪ್ರೇಮ ಇದೆಯಲ್ಲ, ಅದು ಎಂಥ ಮಕ್ಕಳಿಗೂ ಮಾತಾಡೋದನ್ನು ಕಲಿಸುತ್ತೆ. ಮಾತು ಬರದೇ ಇದ್ದವರಿಗೂ ಮಾತು ಕಲಿಸೋ ಶಕ್ತಿ ಇರೋದು ಯಾರಿಗೆ ಅಂದರೆ ಪ್ರೇಮಕ್ಕೆ ಒಂದೇ. ಅಂಥ ಪರಮಾತ್ಮ ಉದಾರವಾದ ಹಾಸದಿಂದ ಎಲ್ಲವನ್ನೂ ಸ್ವೀಕಾರ ಮಾಡಿ, ಅವನ ಮಗುಳನಗೆಯಲ್ಲಿ ಆ ಹಲ್ಲುಗಳಿಂದ ಕಾಂತಿ ಬರ್ತಾ ಇತ್ತಲ್ಲ, ಆ ಹಲ್ಲುಗಳ ಕಾಂತಿಯಿಂದ ಹೃದಯದ ಅಜ್ಞಾನದ ಕತ್ತಲೆ ಹೋಗ್ತಾ ಇದೆ. ಅವರಿಗೆ ಇವನೇ ನಮ್ಮವನು, ಇವನೇ ನಾನು, ತತ್ವಮಸಿ ಉಪದೇಶ ಮಾಡಿದ್ರೆ ಏನೋ ಆ ಅರ್ಥ ಅವರಿಗೆ ಬರ್ತಾ ಇದೆ. ಹಾಗೆ ವಿರೋಚ ದೈನಾಂಕ ಇಗೋಡು ವೃತಃ, ನಕ್ಷತ್ರಗಳ ಜೊತೆಯಲ್ಲಿ
ಚಂದ್ರ ಕೂಡಿದಂತೆ ಅಷ್ಟೂ ಗೋಪಿಕಾಸ್ತ್ರೀಯರ ಜೊತೆ ಇದನ್ನು ನೃತ್ಯಕ್ಕೆ ಕರೆದಿದ್ದಾನೆ. ಅವನ ಉಪಗೀಯಮಾನ ಉದ್ಗಾಯನ, ಇವನು ಹಾಡುವಾಗ ಎಲ್ಲರೂ ಒಟ್ಟಿಗೆ ಹಾಡೋಣ. ಆ ಒಟ್ಟಿಗೆ ಹಾಡೋದಿದೆಯಲ್ಲ ಅದರ ಒಂದು ಶಕ್ತಿ ಇದೆ. ಇವನು ಹಾಡ್ತಾ ಇದ್ದಾನೆ, ಅವ್ರ ಜೊತೆಯಲ್ಲಿ ಅನುಪಲ್ಲವಿಯನ್ನು ಸೇರಿಸ್ಕೋತಾ ಇದ್ದಾರೆ. ಎಷ್ಟೋ ಜಾಗದಲ್ಲಿ ಕೇಳ್ತೀವಲ್ಲ, ಸಂಗೀತ ಕೇಳಿದವರಿಗೆ ಗೊತ್ತಾಗುತ್ತೆ. ಆ ಉಪಗೀಯಮಾನ ಉದ್ಗಾಯನ್ ವನಿತಾ ಶತಯೂಥಪ, ಅಸ್ತ್ರು ಹುಡುಗಿಯರ ಮಧ್ಯದಲ್ಲಿ ಮಧ್ಯರಾತ್ರಿ ಯಮುನಾ ನದಿಯ ದಡದಲ್ಲಿ ಆ ಪರಮಾತ್ಮ ಅವನಿಗೆ ಎಂಥ ಅನುಗ್ರಹ ಮಾಡಿದ. ಮಾಲಾಂ ಬಿಭ್ರತ್ ವೈಜಯಂತಿ, ಅಂಥ ಸುಂದರವಾದ ಸೌಂದರ್ಯ ಇದೆ. ವೈಜಯಂತಿ ಮಾಲೆ ತೂಗಾಡ್ತಾ ಇದೆ, ಮಂಡಲವನ್ನು ಹಾಕ್ಕೊಂಡಿದ್ದಾರೆ. ಎಲ್ಲರೂ ಕೂಡ ಈಗ ನಾವು ನೃತ್ಯವನ್ನು ಮಾಡಬೇಕು, ಚೆನ್ನಾಗಿ ನಾವು ಕುಣಿಬೇಕು, ತೃಪ್ತವಾಗುವಷ್ಟು ಅವರಿಗೆ. ಈ ಪ್ರೇಮದಲ್ಲಿ ಪರಮಾತ್ಮನ ಜೊತೆಯಲ್ಲಿ ಪ್ರೇಮ ಅನುಭವಿಸಿದ್ರೆ ಸಾಕು ಅನ್ಸತ್ತೆ. ಈ ಲೋಕದ ಕಾಮ ಇದೆಯಲ್ಲ, ನಜಾತು ಕಾಮ ಕಾಮಾನಾಂ ಉಪಭೋಗೇನ ಶಾಮ್ಯತೆ ಹರುಷ ಕೃಷ್ಣವರ್ತ್ಮೇವ ಭೂಯೇವಾಭಿವರ್ಧತೆ ಅಂತ. ಇವನು ಸೋದ್ರು ಕಾಮ ಸೋಲಲ್ಲ, ಕಾಮ ಮತ್ತೆ ದಾಹ. ಅದು ತೃಷ್ಣ ಅಂದ್ರೆ ಆರದ ತೀರದ ದಾಹ. ಇದು ಹಾಗಲ್ಲ. ಪರಮಾತ್ಮನ ಪ್ರೇಮದಲ್ಲಿ ಸಂತೃಪ್ತಿ, ಶಾಂತಿ, ಯಾವ ಉದ್ವೇಗವೂ ಇಲ್ಲ. ಅಂಥ ಒಂದು ಇದನ್ನ ನದಿಯ ಕಾಳಿಂದಿ ನದಿಯ ದಡದಲ್ಲಿ ಗೋಪೀಭಿರ್ ಹಿಮವಾಲುಕಂ, ಗೋಪಿಕಾ ಸ್ತ್ರೀಯರನ್ನು ಕರ್ಕೊಂಡು ಮೃದುವಾದ ಮರಳಿನ ಮೇಲೆ ಆ ಯಮುನಾ ನದಿಯ ಅಲೆಯಿಂದ ಸುಂದರವಾದ ಕುಮುದಾಮೋದ ವಾಯುನ, ಆ ಕನ್ನೈತಿಲೆಯಿಂದ ಪರಿಮಳವಾದ ಗಾಳಿಯ ಜೊತೆಯಲ್ಲಿ ಪರಮಾತ್ಮ ಹೇಗೆ ಕುಣಿದ ಅಂತ 2 ಶ್ಲೋಕದಲ್ಲಿ ಹೇಳ್ತಾರೆ. ಬಾಗು ಪ್ರಸಾರ ಪರಿರಂಭ ಕರಾಲ ಕೋರುನೀವಿ ಸ್ತನಾಲಭನ ನರ್ಮ ನಖಾಗ್ರಪಾತೈಃ ಕ್ಷೇಲ್ಯಾವಲೋಕಘಸಿತೈಃ ವ್ರಜಸುಂದರೀಣಾಂ ಕ್ಷೇಲ್ಯಾವಲೋಕಘಸಿತೈಃ ವ್ರಜಸುಂದರೀಣಾಂ ಉತ್ತಂಭಯನ್ ರತಿಪತಿಂ ರಮಯಾಂಚಕಾರ. ಏವಂ ಭಗವತಃ ಕೃಷ್ಣಾತ್ ಲಬ್ಧಮಾನಾಮಗಾತ್ಮನಃ ಆತ್ಮಾನಂ ಮೇನಿರೇ ಸ್ತ್ರೀಣಾಂ ಮಾಲಿನ್ಯೋऽಭ್ಯಧಿಕಂ ಭುವಿ ತಾಸಾಂ ತತ್ಸೌಭಗಮದಂ ವೀಕ್ಷ್ಯಮಾನಂಚ ಕೇಶವಃ ಪ್ರಶಮಾಯ ಪ್ರಸಾದಾಯ ತತ್ರೈವಾಂತರದೀಯತ. ಏನು ಚೆನ್ನಾಗಿ ಬರ್ತಿದ್ದಾರೆ. ಪರಮಾತ್ಮ ಮುಕ್ತವಾದ ಪ್ರೇಮವನ್ನು ಕೊಟ್ಟ, ಅವರ ಯಾವ ತಡೆಯೂ ಇಲ್ಲದೆ. ಯಾಕೆಂದ್ರೆ ಪರಮಾತ್ಮನಿಗೆ ಯಾವ ದೋಷವೂ ಇಲ್ಲ, ಯಾವ ಕಾಮವೂ ಇಲ್ಲ, ಯಾವ ಪುಣ್ಯ ಪಾಪಗಳ ಸಂಬಂಧವೂ ಇಲ್ಲ. ಅವರು ತೋಳು ಹೇಗೆ ನೀಡಿದ್ರೆ ತಾನು ತೋಳು ನೀಡ್ತಾನೆ, ಅವರು ಒಪ್ಕೊಂಡ್ರೆ ಒಪ್ಕೋತಾನೆ. ಏನು ಕೇಳಿದ್ರು ಆ ರೀತಿಯಾಗಿ ಅವರ ಜೊತೆಲಿ ಇದ್ದ. ಕ್ಷೇಲ್ಯಾವಲೋಕ ಹಸತೈ ಅಂದ್ರೆ ತಮಾಷೆಯಾಗಿ ಮಾತಾಡಿದ್ರೆ ತಮಾಷೆ, ಜೊತೆಗಾರರು ಮಾತಾಡುವಾಗ ಕ್ಷೇಲ್ಯಾವಲೋಕ ಪರಿಹಾಸದ ಮುಖ ಅಂದ್ರೆ ಅದಕ್ಕೆ ತಕ್ಕ ಹಾಗೆ. ಅಂದ್ರೆ ಎಲ್ಲ ನೋಟಗಳು, ಎಲ್ಲ ನಗುಗಳು ಆ ನಮ್ಮಲ್ಲಿ ಹೇಗೆ ಅಂದರೆ, ಈ ಹೋಳಿ ಹಬ್ಬ ಇದೆಯಲ್ಲ, ಹೋಳಿ ಹಬ್ಬದಲ್ಲಿ ಅದೇ ಒಂದು ಶಾಸ್ತ್ರವೇ ಹೇಳಿದೆ, ಮನಸ್ಸಿನಲ್ಲಿರುವ ಆಸೆಗಳೆಲ್ಲ ಹೊರಬರೋ ಹಾಗೆ ಮಾತಾಡಬೇಕು ಅಂತ. ಆ ಹೋಳಿ ಹಬ್ಬದ ಕಾಮದಹನದ ಅರ್ಥವೇ ಅದು. ಹಾಗೆ ನಾವು ಇದನ್ನು ಧಾರಣೆ ಮಾಡ್ತೀವಲ್ಲ, ಒಳಗಿರೋ ಕಾಮವೆಲ್ಲ ಹೊರಗೆ ಬರಬೇಕು, ಇನ್ನು ಕಾಮ ಅನ್ನೋದು ಹೃದಯದಲ್ಲಿ ಉಳಿಬಾರದು ಅಂತ ಹೇಳಿ ಅವರ ಅಷ್ಟೂ ಕಾಮವನ್ನು ಹೇಗೆ ಪರಮೇಶ್ವರ ಹಲಾಹಲವನ್ನು ಕುಡಿದನೋ ಎಲ್ಲರ ಕಾಮವನ್ನು ಕುಡಿದು ಬಿಟ್ಟ. ಇನ್ನು ಯಾರಲ್ಲೂ ಏನು ಕಾಮ ಉಳಿಬಾರದು, ಪರಿಶುದ್ಧವಾದ ಹೃದಯವಾಗಿ ಅದು ಇರಬೇಕು ಅಂಥೇಳಿ ಅವರನ್ನು ಪೂರ್ಣವಾಗಿ ಎಲ್ಲ ರೀತಿಯಿಂದ ಒಪ್ಪಿಕೊಂಡು ಅವರ ಜೊತೆಗೆ ನೃತ್ಯವನ್ನು ಮಾಡ್ತಾ ಇದ್ದಾನೆ. ನೃತ್ಯವನ್ನು ಮಾಡ್ತಾ ಇದ್ರೆ ಹೆಂಗಸರಿಗೆ ಒಂದು ಬೇಜಾರು ಮಾಡ್ಕೋಬೇಡಿ. ಒಂದು ಸ್ವಭಾವ ಏನು ಅಂದರೆ, ಹತ್ರ ಬರೋ ತನಕ ಕರ್ಕೋತಾರೆ, ಬಂದ ಮೇಲೆ ತಮ್ಮದೇ ಆಧಿಪತ್ಯ, ತಾವೇ ಹೆಚ್ಚು, ನಾವೇ ಲೋಕದಲ್ಲಿ ಹೆಚ್ಚು ಅಂತ ಒಂದು ಮದ ಬರುತ್ತೆ. ಸೌಭಾಗ್ಯ ಮದ. ಏನೋ ನಮ್ಮ ಸೌಂದರ್ಯ ಕೃಷ್ಣನಿಗೆ ಆನಂದ ಕೊಟ್ಟಿದೆ ಅಂತ. ಮುಂಚೆ ಹೇಳಿದ್ದು ಸಮರ್ಪಣೆ ಮಾಡಬೇಕು ಅಂತ ಬಂದಿದ್ದೀವಿ ಅಂತ ಅವರು ಹೇಳಿದ್ದು. ಆದರೆ ಅಷ್ಟರಲ್ಲೇ ಅವರ ಮನಸ್ಸಿನಲ್ಲಿ ಕೃಷ್ಣ ಲಬ್ಧಮಾನ, ಪರಮಾತ್ಮ ನಮಗೆ ನಮ್ಮಿಂದ ಆನಂದ ಪಟ್ಟ ಅಂದರೆ ನಾವು ಈ ಭೂಮಂಡಲದಲ್ಲಿ ಅತ್ಯಂತ ಸುಂದರಿಯರು, ನಮ್ಮಂತೆ ಆ ಸುಂದರಿ ಯಾರೂ ಇಲ್ಲ, ಕೃಷ್ಣನಿಗೆ ನಾವು ಆನಂದ ಕೊಟ್ಟವರು.
ಅಂಥೇಳಿ ಒಳಗಡೆಯಿಂದ ಆ ಸೌಂದರ್ಯದ ಮದ ಎದ್ಬಿಡುದು. ಯಾವುದೇ ಅಹಂಕಾರ ಎದ್ರೂ ಕೂಡ ಒಳಗಿರುವ ಪರಮಾತ್ಮ ಮರೆಯಾದ. ಅದು ನಿಜವಾದ ಒಂದು ಅನುಭವ. ಮನುಷ್ಯನಿಗೆ ಯಾವುದೇ ಮತ್ತ ಬರಲಿ, ಐಶ್ವರ್ಯದ ಮದ ಅಥವಾ ರೂಪದ ಮದ ಅಥವಾ ಬಲದ ಮದ, ಅಧಿಕಾರದ ಮದ ಅಂತೇಳಿ ಅಷ್ಟ ಮದಗಳನ್ನು ಹೇಳ್ತಾರೆ. ಯಾವ ಮದ ಬಂದರೂ ಕೂಡ ಭಗವಂತ ಹೃದಯದಲ್ಲಿ ವಾಸ ಮಾಡೋಲ್ಲ, ಅಲ್ಲೇ ಮರೆಯಾಗ್ತಾನೆ. ಹೀಗೆ ಪರಮಾತ್ಮನಿಂದ ಒಂದು ಸ್ಥಾನವನ್ನು ಪಡ್ಕೊಂಡ್ರು ಯಾರೋ ಆ ಗೋಪಿಕಾಸ್ತ್ರೀಯರು. ಹೇಗೆ ಸ್ಥಾನ ಪಡ್ಕೊಂಡ್ರೆ ನಮ್ಮ ಸೌಂದರ್ಯವೇ ಪರಮಾತ್ಮನಿಗೆ ಹೆಚ್ಚು ತೃಪ್ತಿ ಕೊಡ್ತಾ ಇದೆ, ನಮ್ಮನ್ನೇ ಕೃಷ್ಣ ಬಹಳ ಇಷ್ಟಪಡ್ತಾನೆ. ಆರಂಭದಲ್ಲಿ ಇವರೇ ಇಷ್ಟಪಟ್ಟವರು ಆದರೂ ಹೇಗೆ ಮಾಡ್ತಾರೆ, ಈ ಲೋಕದಲ್ಲಿ ಆಟ ಆಡಿಸೋರು ಹೇಗೆ ಆಟ ಆಡುತ್ತಾರೆ ಅನ್ನೋದನ್ನು ಪರಮಾತ್ಮ ತೋರಿಸ್ತಾರೆ. ಮುಂದೆ ಹೇಳ್ತಾರೆ, ಕರೆಯುವಾಗ ಕರೀತಾರೆ, ನೀ ಇಲ್ಲೇ ಬದುಕೋಲ್ಲ, ಪ್ರಾಣನೇ ಬಿಟ್ಟು ಬಿಡ್ತೀನಿ ಅಂತಾರೆ. ಆಮೇಲೆ ಗಾಣದ ಮೀನನ್ನು ಹಿಡ್ಕೊಂಡು ಹಾಗೆ ಆಟ ಆಡಿಸ್ತಾರೆ, ಗೊತ್ತೇ ಆಗೋದಿಲ್ಲ. ಎಂಥ ಸೋಲು ಜೀವನದಲ್ಲಿ ಅಂದರೆ ಇದಕ್ಕಿಂತ ಕಷ್ಟ ಇಲ್ಲ. ಆತ್ಮಾನಂ ಮೇನಿರೇ ಸ್ತ್ರೀಣಾಂ ಮಾನಿನ್ಯೋ ಅಭ್ಯರಿಕಂ ಭುವಿ. ಪ್ರಪಂಚದಲ್ಲಿ ನಮ್ಮಂಥ ಸ್ತ್ರೀಯರು ಯಾರೂ ಇಲ್ಲ, ನಾವೇ ಸುಂದರಿಯರು, ನಮ್ಮ ಸೌಂದರ್ಯವೇ ಸೌಂದರ್ಯ, ಬಾಕಿಯೆಲ್ಲ ಕುರುಪಿಗಳು ಅಂಥೇಳಿ ಹೀಗೆ ತಮ್ಮನ್ನ ಬಹಳ ಸೌಂದರ್ಯದ ಮನದಿಂದ ಯೋಚನೆ ಮಾಡಿದರು. ಪರಮಾತ್ಮನಿಗೆ ಅಂತರಾತ್ಮ ಅಲ್ವಾ, ಅವರ ಮನಸ್ಸನ್ನು ಮೂಡಿದ ಕೂಡಲೇ ಗೊತ್ತಾಯಿತು. ತಾಸಾಂ ತತ್ ಸೌಭಗ ಮದಂ ವೀಕ್ಷ್ಯ ಮಾನಂಚ ಕೇಶವ. ನಮ್ಮ ಸ್ಟೇಟಸ್ಸು ನಾವು ಅಲ್ಲಿಗೆ, ನಾವೆಲ್ಲಿರೋರು ನಮ್ದು ಅಲ್ಲಿ ಅಂತ ಕರೆಯದೇ ಹೋಗಲ್ಲ. ನಮ್ಗೆ ಸ್ಥಾನ ಇರಬೇಕು. ಈ ಮನುಷ್ಯನಿಗೆ ನಿಜ ಏನೇನೂ ಇಲ್ಲ, ದೇಹಿನಿಗೆ ಲೆಕ್ಕ ಹಾಕಿದ್ರೆ ಎಂಥದ್ದು ಸ್ಥಾನ ಇಲ್ಲ. ಆದರೂ ಆ ಸ್ಟೇಟಸ್ ಸ್ಥಾನ ಇದೆಯಲ್ಲ ಅದು ಭಾಳ ಇರುತ್ತೆ. ನಾವು ಹಾಗೆಲ್ಲ ಬರೋಲ್ಲ, ನಮ್ಮನ್ನು ಕಾಯ್ತಾ ಇರಬೇಕು ಅನ್ನುವಂಥ ಮಾನ, ಹಾಗೆ ಸೌಂದರ್ಯದ ಮದ, ಇದೆಲ್ಲವೂ ಆಯಿತು, ಟೈಮ್ ಆಯಿತು. ಎಲ್ಲ ಮದವು ಹೆಚ್ಚಿ ರಸಮಾಯ ಪ್ರಸಾದಾಯ. ಪರಮಾತ್ಮ ಈ ಮದವನ್ನು ಅಳಿಸ್ಬೇಕು, ಅವರಿಗೆ ಅನುಗ್ರಹ ಮಾಡಬೇಕು. ಆಗ ನೋಡ್ತಾ ಇದ್ದಾರೆ ಅಂತರ್ಧಾನವಾಗೇ ಬಿಟ್ಟ, ಯಾರಿಗೂ ಕಾಣಲಿಲ್ಲ. ನೆನ್ಪಿಟ್ಕೊಳ್ಳಿ, ಯಾರ್ಯಾರಿಗೆ ಮದ ಇದೆಯೋ ಅವರಿಗೆ ಪರಮಾತ್ಮನ ಸುಳಿವು ಸಿಗಲ್ಲ, ಅವರಿಗೆ ಭಗವತ್ ಪ್ರೇಮವೂ ಇರಲಿ, ಭಗವತ್ ಭಕ್ತರು ಸಿಗಲ್ಲ. ಶಂಕರಾಚಾರ್ಯರು 9ನೇ ಅಧ್ಯಾಯದಲ್ಲಿ ಅಪ್ರಾಪ್ಯ ಮಾಂ ನಿವರ್ತಂತೆ ಮೃತ್ಯು ಸಂಸಾರ ವರ್ತನೆಯಿಂದ ಮಾಮಪ್ರಾಪ್ಯ ಅಲ್ಲ, ಮತ್ಪ್ರಾಪ್ತಿ ಯೋಗ ಭಕ್ತಿ ಮಾರ್ಗಮಿ ಅಪ್ರಾಪ್ಯ. ಆ ಭಕ್ತಿಯೇ ಮನಸ್ಸಲ್ಲಿ ಬರದ ಹಾಗೆ ಅವರು ಆ ಲೋಕದಲ್ಲಿ ಆಸುರ ಭಾವದಲ್ಲಿ ಇದ್ಬಿಡ್ತಾರೆ. ಆದ್ದರಿಂದ ಮದ ಅನ್ನುವಂಥದ್ದು ಬಹಳ ಕೆಟ್ಟದು ಅಂತ ಹೇಳಿ ಹೇಳ್ತಾ, ಈಗ ಭಗವಂತ ಮರೆಯಾದ ಅಂದುಕೊಂಡೇ ಅಂತರ್ಹಿತೆ ಭಗವತಿ ಸಗಸೈವ ವ್ರಜಾಂಗನಾಗ ಅತಪ್ಯಂ ಸ್ತಮಚಕ್ಷಾಣಾಗ ಕರಿಣ್ಯೈವ ಯೂಥಪಂ ಗತ್ಯಾನುರಾಗಸ್ಮಿತ ವಿಭ್ರಮೇಕ್ಷಿತೈಃ ಮನೋರಮಾಲಾಪ ವಿಹಾರ ವಿಭ್ರಮೈಃ ಆಕ್ಷಿಪ್ತ ಚಿತ್ತಾ ಪ್ರಮದಾರಮಾಪತೇಃ ತಾಸ್ತಾ ವಿಚೇಷ್ಟಾ ಜಗೃಹುಃ ತದಾತ್ಮಿಕಾಃ ಗತಿಸ್ಮಿತ ಪ್ರೇಕ್ಷಣ ಭಾಷಣಾದಿಷು ಪ್ರಿಯಾ ಪ್ರಿಯಸ್ಯ ಪ್ರತಿರೂಢಮೂರ್ತಯಃ ಅಸಾವಹಂ ತಿತ್ಯಬಲಾಃ ತದಾತ್ಮಿಕಾಃ ನ್ಯವೇದಿಷು ಕೃಷ್ಣ ವಿಹಾರ ವಿಭ್ರಮಾಗ. ಮನುಷ್ಯನಿಗೆ ಜೀವನದಲ್ಲಿ ಒಂದು ಏಟು ಬೀಳಬೇಕು. ಏಟು ಬಿದ್ದಾಗಲೇ ಮನಸ್ಸಿಗೆ ಹೌದು, ನಾನು ಅಂತರ್ಮುಖನಾಗಬೇಕು, ಈ ಪ್ರಪಂಚದ ಯಾವುದನ್ನು ನೆಚ್ಕೋಬಾರದು, ಆಗಲೇ ಬರೋದು. ಯಾರಿಗಾಗಲಿ ರಾವಣ ಕೈಲಾಸ ಪರ್ವತ ಎತ್ತಿದ್ನಲ್ಲ, ಶಿವ ಒಂದು ಅಂಗುಷ್ಟ ಊದಿದ್ದೆ ಭುಜ ಸಿಕ್ಕಾಕೊಂಡು, ಆವಾಗಲೇ ಭಕ್ತಿ ಎದ್ದದ್ದು. ಅಂದರೆ ಮನುಷ್ಯನಿಗೆ ಕಷ್ಟ ಕೊಟ್ಟಾಗಲೇ ಅವನ ಮನಸ್ಸು ಪರಮಾತ್ಮನ ಕಡೆ ತಿರುಗತ್ತೆ. ಹೀಗೆ ಇವರು ಯಾವಾಗ ಪರಮಾತ್ಮ ಮರೆಯಾಗಿಬಿಟ್ಟ, ಆ ಮದ ಹಾಗೆ ಎಳೆದುಬಿಡ್ತು. ಹತಪ್ಯನ್ ತಮ್ಮ ಅಚಕ್ಷಾಣ. ಪರಮಾತ್ಮನ ಕಾಣದೆ ಏನೋ ಜೀವನದಲ್ಲಿ ಎಲ್ಲವನ್ನೂ ಕಳ್ಕೊಂಡು ಸರ್ವಸ್ವವೂ ನಷ್ಟವಾಯಿತು ಅನ್ನೋದು ಅರ್ಥವಾಗುತ್ತೆ. ಇನ್ನು ನಾವು ಬದುಕೋಕ್ಕಾಗಲ್ಲ. ಈಗ ನಾವು ಹೇಳೋದೇನು ಅಂದರೆ, ಜೊತೆಯಲ್ಲಿದ್ದಾಗ ಬರುವಂತಹ ಪ್ರೇಮಕ್ಕಿಂತ ದೂರದಲ್ಲಿದ್ದರೆ ಜಾಸ್ತಿ ಪ್ರೇಮ ಅಂತ. ಪ್ರೇಮ ಅಂದರೆ
ನಮ್ಮ ಕಾವ್ಯ ಭಾಷೆಯಲ್ಲಿ ಹೇಳೋದಾದ್ರೆ ವಿಪ್ರಲಂಬ ಶೃಂಗಾರ ಚೆನ್ನಾಗಿರುತ್ತೆ, ಜೊತೆಯಲ್ಲಿದ್ದ ಶೃಂಗಾರ ಚೆನ್ನಾಗಿರಲ್ಲ. ಯಕ್ಷ ಈ ಮೇಘದೂತ ಇದೆಯಲ್ಲ, ಅದು ವಿಪ್ರಲಂಬ ಶೃಂಗಾರ. ದೂರ ಇದ್ದವರು ಹೆಚ್ಚು ಅದರ ಬಗ್ಗೆನೇ ಯೋಚನೆ ಮಾಡ್ತಾ ಇದ್ದಾರೆ. ಹತ್ರ ಆಯ್ತು ಇವರೇ ತಾನ ಅತಿ ಪರಿಚಯಾದ ಅವಜ್ಞ ಸಂತತ ಗಮನ ಅನಾದರೂ ಭವತಿ. ಎಂಥವರೇ ಆದರೂ ಜೊತೆಲಿದ್ರು ಇರ್ತಾರೆ ಬಿಡ್ರೆ, ಎಲ್ಲ ಮತ್ತೂರಲ್ಲೇ ಇರ್ತಾರೆ. ಮತ್ತು ನಿಜವಾಗಿ ಮಾಣಿಕ್ಯದ ಗೂಡೋದು ಎಲ್ಲ ಇದ್ದೇ ಇರ್ತಾರಲ್ಲ, ನೋಡ್ಕೊಂಡ್ರೆ ಆಯ್ತು ಹಾಗೆ ಹೋಗಿ ಬರ್ತೀವಿ. ಎಂಥೆಂಥವ್ರು ನಾವು ಕಳ್ಕೊಂಡಿದೀವೋ ಎಲ್ಲ ಈಗ ಹೇಳ್ತೀವಿ ಅವರಿದ್ರು 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 ಅಂತ. ಹಾಗಿದ್ದಾಗ ನಾವು ಹೋಗಿ ಅವರನ್ನ ದೊಡ್ಡವ್ರನ್ನ ಸೇವೆ ಮಾಡಿ ತಿಳ್ಕೋಬೇಕಾಗಿತ್ತು. ಹೋದ್ಮೇಲೆ ಬುದ್ಧಿ ಬಂತು ಅಂದ್ರೆ ಹೋದ್ಮೇಲೆ ಬುದ್ಧಿ ಬಂದ ಪ್ರಯತ್ನ ಇಲ್ಲ. ಹೀಗೆ ಅವನನ್ನು ಕಳ್ಕೊಳ್ಳದೆ ಆ ಗೋಪಸ್ತ್ರೀಯರು ಹೇಗೆ ಅವರ ಪರಮಾತ್ಮನನ್ನ ಈಗ ಭಕ್ತಿಯ ನಿಜವಾದ ಸ್ವರೂಪ, ಆ ಭಕ್ತಿಗೆ ಮದ ಇತ್ತಲ್ಲ, ಮದವೆಲ್ಲ ಹೋಯ್ತು. ಗತ್ಯಾನುರಾಗ ಸ್ಮಿತ ವಿಭ್ರಮೇಕ್ಷಿತೈ, ಪರಮಾತ್ಮನ ಅವನ ನಡಿಗೆ, ಅವನ ಪ್ರೇಮ, ಅವನ ನೋಟ, ಆ ಎಲ್ಲವನ್ನೂ ನೋಡಿದ್ರಲ್ಲ. ಮಧುರವಾದ ಮಾತು, ಇವತ್ತಿನವರೆಗೆ ಮಾತಾಡಿರಲಿಲ್ಲ, ಈ ಮಾತು ಬೇರೆ ಅವನು ಹೇಳಿದ್ದಾನೆ. ಎಲ್ಲವನ್ನು ಕೇಳಿ ಇನ್ನು ನಾವು ಬದುಕೋಕ್ಕಾಗಲ್ಲ, ಇನ್ನು ಸಾಧ್ಯವೇ ಇಲ್ಲ ಅಂತೇಳಿ ಈಗ ಏನು ಮಾಡಿದ್ರು, ತದಾತ್ಮಿಕ ಎಲ್ಲರೂ ಕೃಷ್ಣರೇ ಆಗ್ಬಿಟ್ರು. ಒಬ್ಬೊಬ್ಬರು ಕೂಡ ನಾನು ಅನ್ನೋದು ಉಳಿಲೇ ಇಲ್ಲ. ತದಾತ್ಮಿಕ ತಾ ವಿಶೇಷ, ಅವನು ಕೃಷ್ಣ ಮಾಡಿದ ಏನೇನು ಬಾಲಲೀಲೆಯೋ ಇವರೇ ಮಾಡ್ತಾ ಇದ್ದಾರೆ. ನಾನೇ ಕೃಷ್ಣ, ನಾನೇ ಕಾಳಿಂಗ ಮರ್ದನ ಮಾಡ್ತೀನಿ, ನಾನೇ ಈ ಪೂತನಿಯನ್ನು ಸಂಹಾರ ಮಾಡ್ತೀನಿ ಅಂತೇಳಿ ಒಬ್ಬೊಬ್ಬರೂ ಕೂಡ ತಮ್ಮ ಅಸ್ತಿತ್ವವನ್ನು, ಅಹಂಕಾರವನ್ನು ಪೂರ್ಣವಾಗಿ ಕಳ್ಕೊಂಡು ಎಲ್ಲರೂ ಕೃಷ್ಣ ಸ್ವರೂಪರಾಗಿ ಬಿಟ್ಟರು. ಗತಿಸ್ಮಿತ ಪ್ರೇಕ್ಷಣ ಭಾಷಣಾದಿಷು, ಆ ಪರಮಾತ್ಮನ ಹೇಗೆ ನಡೀತಾ ಇದ್ದ, ಹೇಗೆ ನಗ್ತಾ ಇದ್ದ, ಹೇಗೆ ನೋಡ್ತಾ ಇದ್ದ, ಹೇಗೆ ಮಾತಾಡ್ತಾ ಇದ್ದ ಅಂಥೇಳಿ ಪ್ರತಿರೂಢ ಮೂರ್ತಯ ಭಗವಂತನೇನು ಹಾಗೆ. ಕೆಲವರು ಮಿಮಿಕ್ರಿ ಮಾಡ್ತಾರಲ್ಲ, ಮಿಮಿಕ್ರಿ ಅಂತ ಹೇಳಲ್ಲ ಇದನ್ನ, ಮಿಮಿಕ್ರಿ ಅಂದ್ರೆ ಅರ್ಥ ಬಹಳ ಕೀಳಾಗ್ಬಿಡುತ್ತೆ. ಅದೇ ಪ್ರೇಮದಲ್ಲಿ ಪರಮಾತ್ಮನಲ್ಲೇ ಮುಳುಗಿದವರು. ಅಸಾವಹಂ, ನಾನೀಗ ಯಾರು ಗೊತ್ತಾ, ನಾನು ಪೂತನಾ ಸಂಹಾರಿಯಾದ ಕೃಷ್ಣ, ನಾನು ಕಾಳಿಂಗ ಮರ್ದನ ಕೃಷ್ಣ ಅಂತೇಳಿ ಒಬ್ಬೊಬ್ಬರು ಕೂಡ ತಮ್ಮ ಕೃಷ್ಣ ವಿಹಾರ ವಿಭ್ರಮ, ಆ ಕೃಷ್ಣನ ಅಷ್ಟು ಬಾಲಲೀಲೆಗಳನ್ನು ಆಡ್ತಾ ಆಡ್ತಾ ಅದನ್ನೇ ಅನುಕರಣೆ ಮಾಡ್ತಾ ಇದ್ದಾರೆ. ಮುಂದೆ ನಿಜವಾದ ಪ್ರೇಮ ಜ್ಞಾನವನ್ನು ಕೊಡುತ್ತೆ ಅನ್ನೋದಕ್ಕೆ ಇದು ಲಕ್ಷಣ. ಗಾಯಂತ್ಯ ಉಚ್ಚೈರಮುಮೇವ ಸಂಹತಾ ವಿಚಿಕ್ಯುರುನ್ಮತ್ತಕವದ್ವನಾದ್ವನಂ ಪಪ್ರಚ್ಛುರಾಕಾಶವದಂತರಂ ಬಹಿಃ ಭೂತೇಷು ಸಂತಂ ಪುರುಷಂ ವನಸ್ಪತೀನ್ ದೃಷ್ಟೋ ವಃ ಕಶ್ಚಿದ್ ಅಶ್ವತ್ಥ ಪ್ಲಕ್ಷಣ್ಯಗ್ರೋಧನೋ ಮನಗ ನಂದಸೂನುರ್ಗತೋ ಹೃತ್ವಾ ಪ್ರೇಮಗಾಸಾವಲೋಕನೈಃ ಕಚ್ಚಿತ್ ಕುರಬಕಾಶೋಕ ನಾಗಪುನ್ನಾಗಚಂಪಕಾಗ ರಾಮಾನುಜೋ ಮಾನಿನೀನಾಂ ಇದೋ ದರ್ಪಗರಸ್ಮಿತಗಾ ಕಚ್ಚಿತ್ ತುಳಸಿ ಕಲ್ಯಾಣಿ ಗೋವಿಂದ ಚರಣ ಪ್ರಿಯೇ ಕಚ್ಚಿತ್ ತುಳಸಿ ಕಲ್ಯಾಣಿ ಗೋವಿಂದ ಚರಣ ಪ್ರಿಯೇ ಸಹತ್ವಾಲಿಕುಲೈರ್ಬಿಭ್ರತ್ ದೃಷ್ಟಸ್ತೆ ಅತಿ ಪ್ರಿಯೋಚ್ಯುತಗ ಅಚ್ಯುತೋ ದೃಷ್ಟಗ ಅಚ್ಯುತೋ ತ್ವಯಾ ದೃಷ್ಟಗ. ಈಗ ಪರಿಶುದ್ಧವಾದ ಪ್ರೇಮ ಹುಟ್ಟಿದೆ ಅವರಿಗೆ. ಇನ್ನು ಅವರಿಗೆ ನಾಚಿಕೆಯೂ ಇಲ್ಲ, ಭಯವೂ ಇಲ್ಲ. ಉಚ್ಚೈಹಿ ಗಾಯಂತ್ಯ, ಜೋರಾಗಿ ಕೃಷ್ಣಾಂತ. ನಮ್ಮ ಹೊಸಹಳ್ಳಿ ಉಮೇಶ ಇದ್ದಾರಲ್ಲ, ಅವರು ಶ್ರಾವಣ ಮಾಸದ ಅಷ್ಟಮಿ, ಬಹುಳ ಅಷ್ಟಮಿ, ಏನೋ ರಾತ್ರಿ ನಿದ್ದೆ ಬರಲ್ಲ ಅಂತ ಹೊರಗಡೆ ಬಂದಿದ್ದಾರೆ. ಹೊರಗಡೆ ಬಂದರೆ ಈ ಕಡೆ ದಡದಲ್ಲಿ ಅವ್ರ ಮನೆ ಎದುರುಗಡೆ ಇದೆ ಕೃಷ್ಣ ಕೃಷ್ಣ ಅಂತ ಹೇಳಿ ಏನೋ ಕೇಳಿಸ್ತಾ ಇದೆ. ಯಾಕೆ ಯಾರೋ ಜ್ವರ ಕೂಗ್ತಾ ಇದ್ದಾರಲ್ಲ ಅಂತ ಅವ್ರಿಗೆ ಯೋಚನೆ, ಏನೋ ಆಗ್ಬಿಟ್ಟಿದೆ ಮತ್ತೂರಲ್ಲಿ ಅಂತ.
ಆಮೇಲೆ ಯಾರು ಕೂಗ್ತಾ ಇದ್ರು? ಇವರು ಸ್ವಾಮಿಗಳು ಒಬ್ಬರೇ. ರಾತ್ರಿ 12 ಗಂಟೆ ಮೇಲೆ ಗೋಕುಲಾಷ್ಟಮಿ ಕೃಷ್ಣನ ಕರಿಬೇಕು ಅಂತೇಳಿ ಒಬ್ಬರೇ ಕೂಗ್ತಾ ಇದ್ದಾರೆ. ಅವನು ಎದೆ ಮೇಲೆ ಕೈ ಇಟ್ಕೊಂಡ್ಬಿಟ್ಟ. ಯಾರೂ ಇಲ್ಲದೆ ಇರುವಾಗ ಏನು ಕೃಷ್ಣ ಅವನಿಗೆ ಕಲ್ಪನೆ ಹಾಕಿ ಬರುತ್ತೆ ಅಂದ್ರೆ ಯಾರೋ ಏನೋ ಆಗಿದೆ, ಕೃಷ್ಣ ಕೃಷ್ಣ ಅಂತ ಏನೋ ಕೂಗ್ತಾ ಇದ್ದಾರೆ, ಯಾರಿಗೋ ಏನೋ ವ್ಯತ್ಯಾಸ ಆಗ್ಬಿಟ್ಟಿದೆ ಅಂತ ಒಂದು. ಆಮೇಲೆ ಅರ್ಥವಾಯ್ತಂತೆ, ಓ ಕೃಷ್ಣಾಷ್ಟಮಿ ಸ್ವಾಮಿಗಳು ಅವರು ಕೂಗ್ತಾ ಇದ್ದಾರೆ ಅಂತ. ಅಂದ್ರೆ ಆ ಪ್ರೇಮ ಹೆಚ್ಚಾದ್ರೆ ಎಂಥ ನಿರ್ಭಯ ಬರುತ್ತೆ ಮನುಷ್ಯನಿಗೆ. ಏನಾದ್ರೂ ಆಗಲಿ, ಯಾರು ಏನಾದ್ರು ತಿಳ್ಕೊಳ್ಳಿ, ನನಗೆ ನೀನೇ ಬೇಕು. ಹಾಗೆ ಹೆಚ್ಚು ಪ್ರೇಮ ಇದ್ದವರು ಯಾವ ಭಯವೂ ಇಲ್ಲ, ಯಾವ ನಾಚಿಕೆ ಇಲ್ಲ, ಏನೇನು ಕೇಳೋಲ್ಲ. ಉನ್ಮತ್ತಕವಾದವರು ಹುಚ್ಚರಾಗಿ ಹೋಗ್ತಾ ಇದ್ದಾರೆ ಕೂತ್ಕೊಂಡು. ಹಾಗೆ ವನಾಧ್ವನಂ ಪಪ್ರಚ್ಚುರ್ ಆಕಾಶವದ ಅಂತರಂ ಬೈ. ಆಕಾಶ ಹಾಗೆ ಒಳಗೆ ಹೊರಗೆ ಇದ್ದಾನೋ ಅವನು ಎಲ್ಲೆಲ್ಲೂ ಹುಡುಕಬಹುದು, ಎಲ್ಲೆಲ್ಲೂ ಇದ್ದಾನೆ, ಎಲ್ಲೂ ಕಾಣೋದಿಲ್ಲ. ಎಂಥ ಕಷ್ಟವಾಗಿಬಿಡ್ತವರಿಗೆ ಅಂದರೆ ಅವರ ಮಾಡಿದ ಅಹಂಕಾರವೇ ಅವರನ್ನು ಮರೆ ಮಾಡಿ. ಭೂತೇಶು ಸಂತಂ ಪುರುಷಂ ವನಸ್ಪತಿ. ಪರಮಾತ್ಮ ಎಲ್ಲೆಲ್ಲೂ ವಾಸ ಮಾಡ್ತಾ ಇದ್ದಾನೆ. ಅವನು ಕಾಡಿಗೆ ಹೋದಾಗ ಎಲ್ಲ ಗಿಡ ಮರಗಳಿಗೂ ತನ್ನ ಪರಿಚಯವನ್ನು ಕೊಟ್ಟಿದ್ದಾನೆ. ಅಲ್ಲಿ ಗಿಡ ಮರಗಳನ್ನು ಕೇಳಬೇಕು. ಯಾಕೆಂದ್ರೆ ಗಿಡ ಮರಗಳು ಕೃಷ್ಣನಂತೆ ನಿತ್ಯ ಉಪಕಾರಿಗಳು, ನಿತ್ಯ ಲೋಕ ಸೇವೆ ಮಾಡೋರು, ನಿತ್ಯ ಲೋಕಾನುಗ್ರಹಕ್ಕೋಸ್ಕರ ಇರೋರು. ಆದ್ರೆ ಗಿಡ ಮರಗಳನ್ನು ಮುಟ್ಟಿದಾನಲ್ವೋ, ಅವನು ಇದೇ ಯಮುನಾ ತೀರದ ಗಿಡಗಳ ಜೊತೆಯಲ್ಲಿ ಓಡಾಡಿದಾನಲ್ವಾ, ನಿಮಗ್ ಗೊತ್ತಿದೆ, ನಿಮ್ಮ ಸ್ನೇಹ ಇದೆ. ಅದನ್ನ ಕೇಳ್ತಾರೆ, ಕಚ್ಚಿದ ಅಶ್ವತ್ಥ, ನೀನು ಯಜ್ಞ ವೃಕ್ಷ, ನೀನು ತ್ರಿಮೂರ್ತಿ ಸ್ವರೂಪ, ಅವ್ನು ನಿನ್ ಹೋದ್ನಲ್ಲ, ನೀನ್ ಕಂಡಿದ್ಯಾನ, ನೀನ್ ಕಂಡಿರೋ, ನಿನ್ಗೆ ಇಷ್ಟವಾದ ಆ ಕೃಷ್ಣ ಇಲ್ಲೆಲ್ಲೋ ಓಡೋಗಿದ್ದಾನೆ, ನಮ್ಮ ಮನಸ್ಸನ್ನೆಲ್ಲ ಕಿತ್ಕೊಂಡು ಹೋಗ್ಬಿಟ್ಟಿಯಾನೆ. ಒಳ್ಳೆ ಮಧುರವಾದ ಮಾತು, ಪ್ರೇಮದ ನೋಟ, ಆ ಪ್ರೇಮಹಾಸಾವಲೋಕನೆ, ಈ ಪ್ರೇಮದ ಮುಗುಳ್ನಗೆ ನೋಟದಲ್ಲಿ ನಮ್ಮ ಮನಸ್ಸನ್ನು ಅಷ್ಟು ಅಪಹಾರ ಮಾಡ್ಕೊಂಡು ಓಡೋಗಿದ್ದಾನೆ. ಏನು ಹೇಳೋಣ, ಕಳ್ಳ ಅಂತ ಹೇಳಬಾರ್ದು, ಆದರೆ ಅವರ ಮನಸ್ಸಲ್ಲಿ ಅಷ್ಟು ದುಃಖವಾಗಿದೆ. ಏ ಅಶ್ವತ್ಥ, ನೀನು ಹೇಳು, ನಿನಗೆ ಗೊತ್ತು, ನೀನು ಯಜ್ಞಕ್ಕಾಗಿಯೇ ಹುಟ್ಟಿರೋದು ಅಲ್ವಾ. ಜಮೀಗರ್ಭಾರಗ್ನಿಮಂಥತಿ ಅಂತ ಹೇಳಿ ಆ ಅಶ್ವತ್ಥ ವೃಕ್ಷದ ಅರಣ್ಯಲ್ಲೇ ನಾವು ಯಜ್ಞವನ್ನು ಮಾಡೋದು. ಬಸರಿ ಮರ ಪ್ಲಕ್ಷ, ಲೋಕಕ್ಕೆ ಒಳ್ಳೆಯ ಉಪದೇಶ ಕೊಡ್ತೀಯ ನೀನು, ಎಲ್ಲರೂ ತಾಯಂದಿರಾಗಿ ಅಂತ. ನಿನಗೆ ಗೊತ್ತಿದ್ಯಾ ಮಗು, ನಮ್ಮ ಕೃಷ್ಣ ಓಡೋಗಿದಾನಲ್ಲ, ಅವನ್ ನಿನ್ಗೆ ಗೊತ್ತಿದ್ಯಾ. ನ್ಯಗ್ರೋಧ, ಆಲದ ಮರ, ಬಾಲಂ ಮುಕುಂದಂ ವಟಸ್ಯ ಪತ್ರಸ್ಯ ಪುಟೇಶಯಾನಂ ಬಾಲಂ ಮುಕುಂದಂ ಕರಾರವಿಂದೇನ ಪದಾರವಿಂದಂ ಮುಖಾರವಿಂದೇ ವಿನಿವೇಶಯಂತಂ. ನಿನ್ನ ಜೊತೆ ಮಲಗಿದವನು, ನಿನಗೆ ಗೊತ್ತಿದೆ, ನಿನಗೆ ತುಂಬಾ ಸ್ನೇಹ ಇದೆ, ಆದ್ರಿಂದ ನೀನ್ ಹೇಳು, ನಿನಗೆ ಗೊತ್ತಿದೆಯಾ ಅಂತ. ಇಲ್ಲಿ ಮರಗಳು ಆ ಪರಮಾತ್ಮನ ಅಷ್ಟೂ ಭಾವವನ್ನು ಪಡ್ಕೊಂಡಿದ್ದಾರೆ. ಅವ್ರಿಗೆ ಏನ್ ಬೇಕೋ ಅಲ್ಲಿ ಉಗ್ರವಾದ ತಪಸ್ಸು ಮಾಡ್ಬೇಕಾದ್ರೆ ಒಂದೇ ಕಡೆ ನಿಂತಿರ್ಬೇಕಲ್ವಾ, ಶೀತೋಷ್ಣಗಳನ್ನು ಸಹಿಸ್ಬೇಕಲ್ವಾ, ಲೋಕಕ್ಕೆ ಉಪಕಾರ ಮಾಡ್ಬೇಕಲ್ವಾ, ತಾವು ತಾಪವನ್ನು ತಡೆದು ಮತ್ತೊಬ್ಬರಿಗೆ ನೆರಳನ್ನು ಕೊಡ್ಬೇಕಲ್ವಾ, ಅಷ್ಟೂ ಪರಮಾತ್ಮನ ಕೆಲಸವನ್ನು ಮರಗಳು ಮಾಡ್ತಾರೆ. ಅಂದ್ರೆ ಮನುಷ್ಯ ಯಾರಿಗೂ ಬೇಡವಾದವನು, ಎಲ್ಲರಿಂದ ತಗೋತಾನೆ, ಯಾರಿಗೂ ಏನೂ ಮಾಡೋಲ್ಲ. ಅದಕ್ಕೆ ಒಬ್ಬೊಬ್ಬರು ಗಿಡ ಮರಗಳನ್ನು ಇಲ್ಲಿ ಎರಡು ಕಾರಣವಿದೆ. ಪರಮಾತ್ಮನು ಓಡಾಡಿರೋ ಜಾಗವೂ ಹೌದು, ಅವನ ಸ್ನೇಹವೂ ಇದೆ, ಆ ಮರಗಳು ಹಾಗೆ ಇದ್ದಾರೆ. ಯಾರು ಸ್ನೇಹವನ್ನು ಮಾಡ್ತೀವೋ ನಾವು ಅವರ ಹಾಗೆ ಆಗಬೇಕು ಅಂತ. ಪರಮಾತ್ಮನ ಪ್ರೇಮ ಮಾಡಿದ್ಮೇಲೆ ಹೇಗಿರ್ಬೇಕು ನಮ್ಮ ಮನಸ್ಸು, ಪರಮಾತ್ಮ ಹೇಗಿದ್ದಾನೋ ಹಾಗಿರ್ಬೇಕು. ಅದಕ್ಕೆ ಗೀತೆಯಲ್ಲಿ ಅದ್ವೇಷ್ಟ ಸರ್ವಭೂತಾನಾಂ ಮೈತ್ರ ಕರುಣೈವಚ ಅಂತ ಪರಮಾತ್ಮನ ಸ್ವರೂಪವೇ ಅದು, ಬೇರೆ ಏನೋ ಒಂದು ಇಲ್ಲ. ನಮ್ಮ ಮನಸ್ಸಿಗೆ ಬರಬೇಕಾದ ಗುಣ ಅಂದರೆ ನಮ್ಮ ಮನಸ್ಸಲ್ಲಿ ದೋಷ ಹೋಗಬೇಕು. ಹಾಗಾಗಿ ಎಲ್ಲವನ್ನೂ ಕೇಳ್ತಾ ಇದ್ದಾರೆ. ಪುರವಕ, ಅಶೋಕ, ನಾಗ, ಪುನ್ನಾಗ, ಚಂಪಕ ಅಂತ ಹೇಳಿ ಒಂದೊಂದು ಮರವನ್ನು ಕೇಳ್ತಾ ಕೇಳ್ತಾ ಈ ರಾಮಾನುಜ ಇದ್ದಾನಲ್ಲ, ಪ್ರೇಮದಲ್ಲಿ ಸಿಟ್ಟು ಹೆಚ್ಚಾದ್ರೆ ಹೆಸರು ಹೇಳೋಲ್ಲ. ರಾಮನ ತಮ್ಮ ಕಳ್ಳ, ಅವನು ಬಾಲ್ಯದಿಂದ ಕಳ್ತನ ಮಾಡಿದ್ನಲ್ಲ, ಅವನು ಇಲ್ಲೆಲ್ಲೋ ಹೋಗಿದ್ದಾನೆ. ಎಂಥವನು ಅಂದ್ರೆ ಒಂದು ಮೂಳ್ನಗೆಯಲ್ಲಿ ನಮ್ಮ ದರ್ಪವನ್ನೆಲ್ಲ ತಿಂದು ಹಾಕ್ಬಿಟ್ಟ, ನಮ್ಮ ಅಹಂಕಾರವೆಲ್ಲ ಹೋಗಿಬಿಡ್ತು. ದರ್ಪಹರ ಸ್ಮಿತ, ದರ್ಪಹರಂ ಸ್ಮಿತಂ ಯಸ್ಯ. ಏನು ಭಾಷೆ, ಇವರ ಭಾಷೆ ಏನು ಅಂದ್ರೆ ನಮ್ಮ ದರ್ಪವನ್ನೆಲ್ಲ ಅಷ್ಟನ್ನು ಅಡಗಿಸಿದ ಒಂದೇ ಒಂದು ಮುಗುಳ್ನಗೆ. ಅವನ ಮುಗು ನಕ್ಕ ಅಂದ್ರೆ ನಮ್ಮ ಸೌಂದರ್ಯವೆಲ್ಲ ಹೋಯ್ತು. ಅಂದ್ರೆ ನಾವು ಏನೋ ಒಂದು ಅಡಿಮೆ ಪಟ್ಕೊಂಡಿದ್ವಲ್ಲ, ಅಷ್ಟು ಹೋಯ್ತು. ಕಚ್ಚಿ ತುಳಸಿ ಕಲ್ಯಾಣಿ, ಇದು ಮಾತ್ರ ಬಹಳ. ನೀನು ಕಲ್ಯಾಣಿ ಲೋಕ ಮಂಗಳೇ, ನೀನು
ಎಲ್ಲ ಮಂಗಳವನ್ನು ನಡೆಸುವಾಗ ನೀನಿದೀಯ. ಗೋವಿಂದ ಚರಣ ಪ್ರಿಯೆ. ತುಳಸಿ ಇದ್ರೇನೆ ಪೂಜೆ, ತುಳಸಿ ಇಲ್ಲದೆ ಹೋದ್ರೆ ನೈವೇದ್ಯವೂ ಇಲ್ಲ. ಪರಮಾತ್ಮನಿಗೆ ಉಪವಾಸ ಆಗ್ಬಿಡುತ್ತೆ ತುಳಸಿ ಇಲ್ಲದೆ ಹೋದ್ರೆ. ಅಂದ್ರೆ ಅಂಥ ಗೋವಿಂದ ಚರಣ ಪ್ರಿಯೆ ಸಾತ್ಮಾದಿ ಕುಲೆ ಬಿಭ್ರತ್. ಎಲ್ಲ ದುಂಬಿಗಳ ಜೊತೆಯಲ್ಲಿ ಓಡಾಡುವಂಥ ಆ ಕೃಷ್ಣ ನೀನು ಕಂಡಿದೀಯಾ. ನಿನಗೆ ಬಹಳ ಅತಿಪ್ರಿಯ. ಅತಿಪ್ರಿಯನಾದವನು ಎಲ್ಲಿದ್ರೂ ಹೃದಯದಿಂದ ಹೃದಯ ಮಾತಾಡ್ತಾರಂತ. ಆಖ್ಯಾತಿ ಹೃದಯಂ ಹೃದ ಅಂತ ರಾಮ ಸೀತೆಯರ ಸಂಭಾಷಣೆ. ಹೃದಯ ಸಂಭಾಷಣೆ ಇದೆಯಲ್ಲ, ತುಂಬಾ ಚೆನ್ನಾಗಿರೋ ಪ್ರೇಮ ಇದ್ರೆ ಹೃದಯ ಗೊತ್ತಾಗ್ಬಿಡುತ್ತೆ, ಹೌದು ಅವರಲ್ಲಿ ಹೀಗಿದ್ದಾರೆ ಅಂಥ ಹೃದಯ ನಿನಗಿದೆ. ಎಲ್ಲಿದ್ದಾನೆ ಅಚ್ಯುತ ಹೇಳು ಅಂತ ಕೇಳಿದ್ರು. ಮಾಲತ್ಯದರ್ಶಿವಃ ಕಚ್ಚಿತ್ ಮಲ್ಲಿಕೆ ಜಾತಿಯೂಥಿಕೆ ಪ್ರೀತಿಂ ವೋ ಜನಯನ್ ಯಾತಗ ಕರಸ್ಪರ್ಶೇನ ಮಾಧವಗ ಚ್ಯೂತ ಪ್ರಿಯಾಲಪನ ಶಾಸನ ಕೋವಿದಾರ ಜಂವರ್ಕ ಬಿಲ್ವ ಬಕುಲಾಮ್ರ ಕದಂಬ ನೀಪಾಗ ಯೇ ಪರಾರ್ಥ ಭವಕ ಯಮುನೋಪಕೂಲಾಗ ಶಂಸಂತು ಕೃಷ್ಣ ಪದವೀಂ ರಹಿತಾತ್ಮನಾಮ್ನಗ ಕಿಂತೆ ಕೃತಂ ಕ್ಷಿತಿ ತಪೋಬತ ಕೇಶವಾಂಗ್ರಿ ಸ್ಪರ್ಶೋತ್ಸವೋತ್ ಪುಲಕಾಂಕಿತ ಉತ್ಪುಲಕಿತ ಸ್ಪರ್ಶೋತ್ಸವೋತ್ಪುಲಕಿತಾಂಗರುಹೈರ್ವಿಭಾಸಿ ಅಪ್ಯಂಘ್ರಿ ಸಂಭವ ಉರುಕ್ರಮ ವಿಕ್ರಮಾದ್ವಾ ಆಗೋ ವರಾಗವ ಪುಷಗ ಪರಿರಂಭಣೇನ. ಪರಮಾತ್ಮ ಗಿಡ ಬಳ್ಳಿಗಳನ್ನು ಮುಟ್ಕೊಂಡು ಹೋಗಿದ್ದಾನೆ ಅಂತ ಅವರಿಗೆ. ಯಾಕೆಂದ್ರೆ ಹೋಗ್ತಾ ಇರೋರು ಸುಮ್ಮನೆ ಹೋಗಲ್ಲ, ಸುಮ್ಮನೆ ಬಳ್ಳಿಗಳನ್ನ ಹಿಂಗೆ ಮುಟ್ಕೊಂಡು ಹೋಗಿದ್ದಾನೆ. ಮಾಲತಿ, ಮಲ್ಲಿಗೆ, ಜಾತಿ, ಯೂಚಿಕೆ ನಿಮಗೆಲ್ಲ ಆನಂದವನ್ನು ಕೊಟ್ಕೊಂಡು ಅವನು ಹೋಗಿದಾನಲ್ಲ. ಅವನ ಕರಸ್ಪರ್ಶದಿಂದ ನಿಮಗೆ ಆನಂದವಾಗಿದೆ, ಕಾಣಿಸ್ತಾ ಇದೆ, ಮೈಯಲ್ಲಿ ರೋಮಾಂಚವಾಗ್ತಾ ಇದೆ. ಬಳ್ಳಿಯಲ್ಲಿ ಆನಂದ ಕಾಣ್ತಾ ಇದ್ದಾರೆ ಇವರು. ಯಾರೋ ಗೋಪಿಕಾಸ್ತ್ರೀಯರು. ನಿಮ್ಮ ಪರಮಾತ್ಮನು ನಿಮ್ಮನ್ನು ಮುಟ್ಟಿ ಮುಟ್ಟಿ ಆನಂದವನ್ನು ಉಂಟು ಮಾಡಿ ಹೋಗಿದ್ದಾನೆ. ಅವನು ಎಲ್ಲಿಗೆ ಹೋದ? ಆ ಪರಮಾತ್ಮನ ನೆಲೆಯನ್ನು ತಿಳಿಸಿ ನೀವು. ಇನ್ನು ಚೂತಪ್ರಿಯಾಲ ಅಂತ ಮರಗಳ ಹೆಸರನ್ನು ಹೇಳ್ತಾ ಇದ್ದಾರೆ. ಇದನ್ನು ಕನ್ನಡದಲ್ಲಿ ಓದಿದ್ರು ಅರ್ಥವಾಗೋದು ಕಷ್ಟ. ಮಾವು, ಪ್ರಿಯಾಳು, ಹಲಸು, ಆಸನ, ಕೆಂಚವಾಳ, ನೇರಳೆ, ಉಕ್ಕ, ಬಿಲ್ವ, ಬಕುಳ, ಹುಳಿಮಾವು, ಕದಂಬ, ನೀರೆಂಚಿ. ಗಿಡಗಳು ಅಷ್ಟೇ, ಒಂದೇ ಮಾತು ಸಾಕ. ಕಾಯಿದ್ರು ನಮ್ಮೂರು ಕಾಡಿ ಆಗಿತ್ತು, ಈಗ ಎಲ್ಲ ಹಾಳಾಗೋಯ್ತು. ಯಾವ ಮರದ ಪರಿಚಯವೂ ಇಲ್ಲ, ಎಂಥದ್ದು ಗೊತ್ತಾಗಲ್ಲ. ಇದು ಹೋಯ್ತು, ಆಯುರ್ವೇದವೂ ಹೋಯ್ತು, ಗಿಡ ಮರಗಳು ಹೋದವು. ನಾವಿದ್ದ ಊರು ಏಹಿನೋ ದಿವಸ ಗತ ಹೋಯ್ತು. ಅಷ್ಟೂ ಮರಗಳು ಕೂಡ ಒಂದೇ ಮಾತ್ರ ಹೇಳ್ತಾರೆ, ಪರಾರ್ಥ ಭಾವಕ. ಮತ್ತೊಬ್ಬರಿಗೋಸ್ಕರ ಅಸ್ತಿತ್ವ ಪಡೆದವರು, ಬದುಕಿದ್ದೇ ಇನ್ನೊಬ್ಬರಿಗೋಸ್ಕರ. ಪರೋಪಕಾರಕ್ಕೆ ಅವರ ಜೀವಿತ, ನಮ್ದು ಸ್ವಾರ್ಥಕ್ಕೆ ಜೀವಿತ. ಸ್ವಯಂ ಸ್ವಾರ್ಥ ಭರಕ, ಪರಾರ್ಥ ಭಾವಕ. ಸ್ವಾರ್ಥಕ್ಕೆ ಇರುವ ಅಸ್ತಿತ್ವ ನಮ್ಮದು, ಇನ್ನೊಬ್ಬರಿಗೋಸ್ಕರ ಬದುಕೋದೇ ಮರಗಳದ್ದು. ಅಂಥವರು ಯಮುನಾ ನದಿಯ ದಡದಲ್ಲಿದ್ದಾರೆ. ಕೃಷ್ಣನ ಮಾರ್ಗವನ್ನು ಹೇಳಿ ಯಾವ ದಾರಿಯಲ್ಲಿ ಹೋಗಿದ್ದಾನೆ ಅಂತ ಹೇಳಿ ನಮ್ಮ ಆತ್ಮವನ್ನೇ ತಗೊಂಡು ಹೋಗ್ಬಿಟ್ಟಿದ್ದಾನೆ. ರಹಿತಾತ್ಮನ ನಮ್ಮ ಆತ್ಮವೇ ಇಲ್ಲ. ಅದು ಆತ್ಮವೇನೆ ಹೇಳೋದಲ್ಲ, ಮನಸ್ಸನ್ನ. ಇನ್ನೊಂದು ಈ ಶ್ಲೋಕ ಇದೆಯಲ್ಲ, ಇದು ಎಷ್ಟು ಸುಂದರ ಅಂದ್ರೆ ಅವ್ರು ಹೇಳೋದು, ಭೂಮಿ ಮೇಲೆ ನಡ್ಕೊಂಡು ಹೋಗಿದ್ದಾನೆ ಕೃಷ್ಣ. ಆ ಭೂಮಿಗೆಲ್ಲ ರೋಮಾಂಚನ ಆಗಿದೆ. ಹೇ ಕ್ಷಿತಿ, ಏನು ಪುಣ್ಯ ಮಾಡಿದೀಯ ನೀನು? ಯಾವ ತಪಸ್ಸಿನಿಂದ ಪರಮಾತ್ಮನ ಚರಣವನ್ನ ನಿನ್ನ ಇದರ ಮೇಲೆ ಧಾರಣೆ ಮಾಡಿದೀಯ? ಸ್ಪರ್ಶೋತ್ಸವೋತ್ಪುಲಿಕಿತಾಂಗ ರುಹೈರ್ ವಿಭಾಸಿ. ಪರಮಾತ್ಮನ ಚರಣದಿಂದ ನಿನ್ನಲ್ಲಿ ರೋಮಾಂಚನವಾಗ್ತಾ ಇರೋದು ನಮಗೆ ಕಾಣಿಸ್ತಾ ಇದೆ. ಕೃಷ್ಣ ಹೀಗೆ ಹೋಗ್ತಾ ಇರೋದು ಅಂತ ಅಂದ್ರೆ ಏನು ಭಕ್ತಿ ಇರ್ಬೋದು ಇವರಿಗೆ. ಅಥವಾ ಭೂಮಿ ನೀನು ಗುರುಕ್ರಮನಾಗಿ ಪರಮಾತ್ಮ ಅಳತಲ್ಲ ಭೂಮಿಯನ್ನ, ಆ ಪೂರ್ಣವಾಗಿ ಪೃಥ್ವಿಯನ್ನು ಒಂದ್ಸಲ ವ್ಯಾಪಿಸಿದ್ದಲ್ಲ, ಅಖಂಡ ಭೂಮಂಡಲವನ್ನ. ಆ ಆನಂದವೆಯೋ ಅಥವಾ ವರಾಹಾವತಾರದಲ್ಲಿ ಮೇಲಕ್ಕೆತ್ತಿ ಒಪ್ಪಿಕೊಂಡಲ್ಲ ಭೂಮಿಯನ್ನು ಪೂರ್ತಿ ಮೇಲಕ್ಕೆ, ಆ ಆನಂದವು. ಯಾವ ಆನಂದದಿಂದ ಹೀಗೆ ನೀನು ರೋಮಾಂಚಿತಳಾಗಿದ್ದೀಯೇ? ಆ ಕೃಷ್ಣ ಎಲ್ಲಿದ್ದಾರೆ ಹೇಳು, ನಿನಗೆ ಆಗಿದ್ರು ಗೊತ್ತಿರುತ್ತೆ. ಅಂದ್ರೆ ಇವರ ಭಾವ ಹೇಗಿದೆ ಗೋಪಿಕಾಸ್ತ್ರೀಯರದು ಅಂದ್ರೆ, ಪರಮಾತ್ಮನ ಪ್ರೇಮ ಬಂದ ಮೇಲೆ ಮೈಯಲ್ಲಿ ರೋಮಾಂಚನವಾಗಬೇಕು, ಆನಂದವಾಗಬೇಕು, ನಿರಂತರ ಅದರಲ್ಲೇ ಮುಳುಗಬೇಕು,
ಸಂತೃಪ್ತರಾಗಿರಬೇಕು ಅಂತೇಳಿ ಪರಿರಂಭಣೇನ ವರಾಹ ವಪುಷಃ ವರಾಹಾವತಾರ ಮಾಡಿ ನಿನ್ನನ್ನು ಆಲಿಂಗಿಸಿಕೊಂಡ ಆ ಪರಮಾತ್ಮನ ಆನಂದದಿಂದ ನೀನು ಹೀಗಿದೆಯಾ ಹೇಳು ಅಂತ ಕೇಳಿದರು. ಅಪ್ಯೇಣ ಪತ್ನಿ ಅಪ್ಯೇಣ ಪತ್ನ್ಯುಪಗತಃ ಪ್ರಿಯಯೇನ ಗಾತ್ರೈಃ ತನ್ವಂದೃಶಾಂ ಸಖಿಷು ನಿರ್ವೃತಿಮಚ್ಯುತೋ ವಗ ಕಾಂತಾಂಗಸಂಗ ಕುಚ ಕುಂಕುಮ ರಂಜಿತಾಯಾಗ ಕುಂದಸ್ರಜ ಕುಲಪತೇರಿಗವಾತಿ ಗಂಧಗ ಬಾಹುಂ ಪ್ರಿಯಾಂ ಸ ಉಪಧಾಯ ಗೃಹೀತ ಪದ್ಮೋ ರಾಮಾನುಜಸ್ತುಲಸಿ ಕಾಲಿಕುಲೈಃ ಮದಾಂಧೈಃ ಅನ್ವೀಯಮಾನ ಇಹ ವಗ ತರವ ಪ್ರಣಾಮಂ ಕಿಂ ವಾಭಿನಂದತಿ ಚರನ್ ಪ್ರಣಯಾವಲೋಕೈಃ. ಕೇಳಪತ್ತಿ ಅಂತ ಅಲ್ಲಿ ಜಿಂಕೆಯ ದಂಪತಿಗಳಿದ್ದಾರೆ. ಅವರು ತಮ್ಮ ತಮ್ಮ ಜೊತೆಯಲ್ಲಿ ಆನಂದ ಪಡ್ತಾ ಇದ್ದಾರೆ. ನೀವು ಆನಂದ ಪಡ್ತಾ ಇದ್ದೀರಿ, ನಮಗೆ ನಮ್ಮ ಪ್ರಿಯತಮ ಬೇಡವಾ ಅಂದರು. ನೀವು ಆ ಪರಮಾತ್ಮನ ಈಗ ಹೋಗ್ತಾ ಇದ್ದಾನಲ್ಲ, ಅವನ ಇದರಿಂದ ಒಂದು ಪರಿಮಳ ಬರುತ್ತೆ ಪರಮಾತ್ಮನ ಕೈಯಲ್ಲಿರುವಂಥ ಆ ಪರಿಮಳ ನಿಮಗೆ ಸೋಂಕಿ ನೀವು ಸಂತೃಪ್ತರಾಗಿ ಪರಮಾತ್ಮನ ದೇಹದ ಮೇಲೆ ಬೀಸಿದ ಗಾಳಿಯ ಪರಿಮಳದಿಂದ ಆನಂದವಾಗಿ ಮುಳುಗಿದಿರಿ. ಕಾಂತಾಂಗ ಸಂಗ ಕುಚುಕುಂಕುಮ ರಂಜಿತಾಯ ಕುಂದಸ್ರಜಸ್ ಕುಲಪತಿಯ ವಾತಿಗನ್. ಆ ಪರಮಾತ್ಮ ತನ್ನ ಒಬ್ಬ ಇದಕ್ಕೆ ಕರ್ಕೊಂಡು ಹೋಗಿದ್ದಾಳೆ ಅಂತವ್ರು. ನಮ್ಮ ಇಷ್ಟು ಜನ ಬಿಟ್ಟು ಹೋದರೆ ಒಬ್ಬಳನ್ನು ಹಿಡ್ಕೊಂಡು ಹೋಗಿದ್ದಾಳೆ. ಅವಳ ಹೆಗಲ ಮೇಲೆ ಕೈ ಇಟ್ಕೊಂಡು ಹೋಗಿದ್ದಾರೆ. ಯಾರೋ ಕೃಷ್ಣ. ಅವಳು ಯಾರು ಅನ್ನೋದನ್ನು ಹೆಸರು ಹೇಳಿಲ್ಲ. ನಮ್ಮ ಇದರಲ್ಲಿ ಅವಳೇ ರಾಧೆ ಅಂತ. ರಾಧೆ ಒಬ್ಬಳನ್ನು ಕರ್ಕೊಂಡು ಅಷ್ಟು ಜನರನ್ನು ಬಿಟ್ಟು ಹೋದ ಅಂತ ಕೆಲವರು ಹೇಳ್ತಾರೆ. ಇಲ್ಲಿ ರಾಧೆನೋ ಹೆಸರು ಇಲ್ಲ, ಆದರೆ ಒಬ್ಬಳನ್ನು ಕರ್ಕೊಂಡು ಹೋಗಿದ್ದಾನೆ ಅನ್ನೋದು ನಿಜ. ಹೀಗೆ ಅವಳ ಜೊತೆಯಲ್ಲಿ ಹೋಗ್ತಾ ಇರುವಾಗ ಅವಳು ಒಳ್ಳೆ ಮಲ್ಲಿಗೆ ಹಾರವನ್ನು ಹಾಕೊಂಡು ಇಬ್ಬರು ಹೋಗಿದ್ದಾರೆ. ಅದರ ಪರಿಮಳ ಎಲ್ಲರ ಕಡೆಗೂ ಬರ್ತಾ ಇದೆ. ಆ ಪರಿಮಳದಿಂದ ನೀವು ಆನಂದವಾಗಿದ್ದೀವಿ. ಇದರಿಂದ ಅವಳು ಆ ಪರಮಾತ್ಮ ಕೃಷ್ಣ ಒಬ್ಬಳನ್ನು ಕರ್ಕೊಂಡು ಹೋಗಿದ್ದಾನೆ ಅಂತ ಅರ್ಥವಾಯಿತು. ಅವಳ ಹೆಗಲ ಮೇಲೆ ಇಟ್ಕೊಂಡು ಕೈಯಲ್ಲಿ ಪದ್ಮ ಇಟ್ಕೊಂಡು ತುಳಸಿ ಮಾಲೆಯನ್ನು ಧಾರಣೆ ಮಾಡಿ ಎಲ್ಲ ಹೋಗ್ತಾ ಇರುವಾಗ ಮರಗಳೆಲ್ಲ ಮಹಾರಾಜ ಬಂದಾಗ ಬಗ್ಗೆ ನಮಸ್ಕಾರ ಮಾಡ್ತಾರಲ್ಲ ನೋಡಿ, ಎಲ್ಲ ಮರಗಳು ನಮಸ್ಕಾರ ಮಾಡಿ ಅವರು ಕಾಣಿಸ್ತಾ ಇದೆ. ಇದೇನು ಇವರ ಯೋಚನೆ? ಮರಗಳು ಬಗ್ಗಿ ಪ್ರಣಾಮವನ್ನು ಮಾಡಿದ್ದಾರೆ. ಅದನ್ನೆಲ್ಲ ಅವರಿಗೆಲ್ಲ ಅಭಿನಂದನೆ ಮಾಡ್ತಾ ಸಂತೋಷವಾಗಿ ಇಬ್ಬರು ಹೋಗಿದ್ದಾರೆ ಅಂತ ಹೇಳ್ತಾ ಮುಂದೆ ಕೇಳ್ತಾ ಇದ್ದಾರೆ. ಛತೆ ಮಾಲತಾ ಬಾಗೂನಪ್ಯಾಶ್ಲಿಷ್ಟಾ ವನಸ್ಪತಿಗೆ ನೂನಂ ತತ್ಕರಜ ಸ್ಪೃಷ್ಟಾ ಬಿಭ್ರತಿ ಉತ್ಪಲಕಾನ್ಯಗೋ ಇತ್ಯುನ್ಮತ್ತವಚೋ ಗೋಪ್ಯಗ ಕೃಷ್ಣಾನ್ವೇಷಣ ಕಾತರಾಗ ಲೀಲಾ ಭಗವತಸ್ತಾಸ್ತಾಗ ತಾಹ್ಯನುಚಕ್ರುಃ ತದಾತ್ಮಿಕಾಗ ಕಸ್ಯಾಶ್ಚಿತ್ ಪೂತನಾಯಂತ್ಯಾಗ ಕೃಷ್ಣಾಯಂತ್ಯಪಿ ವತ್ಸ್ತನಂ ತೋಕಾಯಿತ್ವಾ ರುದತ್ಯನ್ಯ ಪದಾಗಂಛಕಟಾಯತಿ ದೈತ್ಯಾಯಿತ್ವಾ ಜಘಾರಾಣ್ಯಾಂ ಏಕಾ ಕೃಷ್ಣಾರ್ಭಭಾವನಾ ರಿಂಗಯಾಮಾಸ ಕಾಪ್ಯಂಗ್ರಿ ಕರ್ಷಂತಿ ಘೋಷನಿಸ್ವನೈಃ. ಕೃಷ್ಣರಾಮಾಯಿತೆ ದ್ವೇ ತು ಗೋಪಾಯಂತ್ಯಶ್ಚ ಕಾಶ್ಚನ ವತ್ಸಾಯತೀಂ ಹಂತಿ ಚಾನ್ಯಾ ತತ್ರೈಕಾ ತು ಭಕಾಯತೀಂ आहूय दूरगायद्वत् कृष्णस्तमनुकुर्वतीं वेणुं क्वणन्तीं क्रीडन्तीं अन्याः शंसन्ति साध्विती कस्याञ्चित् स्वभुजं न्यस्य चलन्त्याः परादनु कृष्णोऽहं पश्यत गतिं ललितामिति तन्मनाः. ಈ ಬಳ್ಳಿ ಮರವನ್ನು ಸುತ್ತಕೊಂಡು ಅಪ್ಕೊಂಡಿದೆಯಲ್ಲ, ಇದನ್ನು ಮುಟ್ಟಿದ್ದಾನೆ. ಇಲ್ಲಿ ಈ ಬಳ್ಳಿ ಈ ಮರ ಸೇರಿದ್ರೆ ಇದು ಗೊತ್ತಾಗತ್ತೆ. ಯಾಕಂದ್ರೆ ಇಷ್ಟು ಮರಕ್ಕೂ ಬಳ್ಳಿಗೂ ಇಷ್ಟು ರೋಮಾಂಚನವಾಗಿರೋದು ನಾವೆಲ್ಲೂ ನೋಡಲಿಲ್ಲ. ಕೃಷ್ಣ ಇದೇ ದಾರಿಯಲ್ಲಿ ಹೋಗಿದ್ದಾನೆ ಅಂತ ಹೇಳ್ತಾ
ಹುಚ್ಚುಚ್ಚಾಗಿ ಮಾತಾಡ್ತಾ ಇದ್ರು ಭಾಗವತಕಾರರು. ಹುಚ್ಚಲ್ಲ, ಪರಮಾತ್ಮನ ಪ್ರೇಮದಲ್ಲಿ ಮುಳುಗಿದ್ದಾರೆ. ಕೃಷ್ಣಾನ್ವೇಷಣ ಕಾತರ, ಕೃಷ್ಣನ್ ಹುಡುಕ್ತಾ ಹುಡುಕ್ತಾ ಅದೇ ಕೃಷ್ಣ ಸಿಗಲಿಲ್ಲ ಅಂತೇಳಿ ಆ ಪರಮಾತ್ಮನ ಲೀಲೆಗಳನ್ನು ಒಬ್ಬೊಬ್ಬರು ತಾವೇ ಮಾಡ್ಕೊಳ್ಳೋಕೆ ಶುರು ಮಾಡಿದ್ರು. ಒಬ್ಳು ನಾನು ಪೋತಿನಿ ಎಂದು, ಇನ್ನೊಬ್ಳು ಹಾಗಾದ್ರೆ ನೀನು ಪೋತಿನಿ ಆದ್ರೆ ನಾನೇ ಕೃಷ್ಣ ಕುಡಿದು ಕೊಂದು ಬಿಡ್ತೀನಿ ನಿನ್ನ ಅಂತ ಅವಳ ಮೇಲೆ ಹಾಕ್ತಿದ್ರು. ಇನ್ನೊಬ್ಳು ನೀನು ಮಗು ಕೃಷ್ಣ, ನಾನು ಶಕಟಾಸುರ ಹೊತ್ಕೊಂಡು ಹೋಗ್ತೀನಿ ಶಕಟಾಸುರನಾಗಿ ಅಂತೇಳಿ ಒಬ್ಬಳು ಶಕಟಾಸುರ, ಒಬ್ಳು ಕೃಷ್ಣ. ಒಬ್ಳು ದೈತ್ಯಾಯಿತ್ವಾಜಹಾರಾಣ್ಯಾಂ ಏಕ ಕೃಷ್ಣಾರ್ಭ ಭಾವನಾಂ, ನಾ ಬಿರುಗಾಳಿ ತೃಣಾವರ್ತಾಸುರ, ನಿನ್ನನ್ನು ಹಾರಿಸ್ಕೊಂಡು ಹೋಗ್ಬಿಡ್ತೀನಿ ಅಂಥೇಳಿ. ಆ ಇನ್ನೊಬ್ಳು ನಾನು ಬಾಲಕೃಷ್ಣ ಅಂಬೆಗಾಲಿಕ್ಕೊಂಡು ಹೋಗ್ತೀನಿ, ನೋಡಿ ಹೇಗೆ ಹೋಗ್ತಾ ಇದ್ದೀನಿ. ಹೀಗೆ ಇಬ್ಬರು ಕೂಡ ಆಟವಾಡ್ತಾ ನಾನೀಗ ಬಲರಾಮ ಕೃಷ್ಣರ ಆಟ ಆಡೋಣ, ನೀನು ವತ್ಸಾಸುರ, ನೀನು ಬಕಾಸುರ ಅಂತೇಳಿ ಒಬ್ಬರು ಬಲರಾಮ ಕೃಷ್ಣರ ಆಟದ ಜೊತೆಲಿ ವತ್ಸಾಸುರನ ಹೊಡೆದೆ, ನಾನು ಬಕಾಸುರನ ಹೊಡೆದೆ ಅಂತ ಹೇಳ್ತಾ ಈ ಪರಮಾತ್ಮನ ಲೀಲೆಗಳನ್ನು ತೋರಿಸ್ತಾ ಇದ್ರು. ಈಗೆಲ್ಲ ಕೂತ್ಕೊಳ್ಳಿ, ನಾನು ವೇಣುಗಾನ ಮಾಡ್ತೀನಿ ಅಂತೇಳಿ ವೇಣುಗಾನವನ್ನು ಮಾಡಿದಂತೆ. ನಾನೇ ಕೃಷ್ಣ ಹೇಗೆ ಕೊಳಲುತ್ತಾನೋ ಹಾಗೆ ಓದ್ತೀನಿ ನಾನು ಅಂತ. ಇನ್ನೊಬ್ರು ಊದಿಗೆ ಕುಳಿತವರಲ್ಲ, ಕೃಷ್ಣನೇ ಊದಿ ಬಿಟ್ರೆ ಕೃಷ್ಣನ ಹಾಗೆ ಓದ್ತಾ ಇದೀಯಾ ಅಂತೇಳಿ ಆ ಪ್ರೇಮದಲ್ಲಿ ಕೃಷ್ಣನಲ್ಲಿ ಮುಳುಗಿದ ಮೇಲೆ ಒಬ್ಬೊಬ್ಬರು ಕೃಷ್ಣರೇ ಆಗಿದ್ದಾರೆ. ಇನ್ನೊಬ್ಳು ಅವಳ ಭುಜದ ಮೇಲೆ ಕೈ ಇಟ್ಕೊಂಡು ನಗ್ತಾ ಹೇಳಿದ್ದಂತೆ, ನೋಡಿ ಕೃಷ್ಣ ಹೇಗೆ ನಡೀತಾನೋ ಹಾಗೆ ನಡೀತಾ ನೋಡಿ, ನಾನು ವೀರವಾದ ವಿಕ್ರಮದಿಂದ ನಡೀತೀನಿ, ಮಾಭಯಿಷ್ಟ ಹೆದರಬೇಡಿ, ಮಳೆ ಗಾಳಿ ಏನು ಭಯ ಇಲ್ಲ, ಬೆಟ್ಟ ಎತ್ತಿಬಿಟ್ಟಿದ್ದೀನಿ ಅಂತ. ಬೆಟ್ಟ ಎತ್ತಿರೋಳು ಏನೆತ್ತಿದ್ದಾಳೆ? ಬೆಟ್ಟೆ ಎತ್ತಿರೋದೇನು? ಬೆಟ್ಟ, ಗೋವರ್ಧನ ಪರ್ವತ ಎತ್ತಿಬಿಟ್ಟಿದ್ದೀನಿ ಅಂತ ಇದ್ದಾಳೆ. ಹೀಗೆ ಒಬ್ಬೊಬ್ಬಳು ಕೂಡ ಇನ್ನೊಂದು ಆರುಹ್ಯೈಕಾ ಪದಾಕ್ರಮ್ಯ ಶಿರಸ್ಯಾಹ ಪರಾಂ ನೃಪ ದುಷ್ಟಾಗೆ ಗಚ್ಚತಾತೋಹಂ ಖಲಾನಾಂ ನನು ದಂಡದೃಕ್ ತತ್ರೈಕೋವಾಚಗೆ ಗೋಪಾಗ ದಾವಾಗ್ನಿಂ ಪಶ್ಯತೋಲ್ಬಣಂ ಚಕ್ಷುಂಶ್ಯಾಶ್ವಪಿ ದಧ್ವಂ ಗೋ ವಿಧಾಸ್ಯೆ ಕ್ಷೇಮಮಂಜಸಾ ಬದ್ಧಾಂಗ್ಯಯಾ ಸ್ರಜಾ ಕಾಚಿತ್ ತನ್ಮೇ ತತ್ರ ಉಲೂಖಲೆ ಭೀತಾ ಸುದೃಕ್ ವಿಧಾಯಾಸ್ಯಂ भेजे भीति विडम्बनम् एवं कृष्णं पृच्छमान वृन्दावन लतास्तरून् व्यजक्षत वनोद्देशे पदानि परमात्मनः पदानि व्यक्तमेतानि नन्दसूनोर्मगात्मनः लक्ष्यन्ते हि ध्वजाम्भोज वज्राङ्कुशयवादिभिः संचिन्तयेत् भगवतश्चरणारविन्दम् वज्राङ्कुशध्वज सरोरुहलाञ्छनाढ्यम् उत्तुङ्गहेम विलसन्नख चक्रवाल ज्योत्स्नाभिरागतमगत् हृदयांधकारम्. ಒಬ್ಬಳು ಹೇಳಿದ್ಲು, ನಾನೀಗ ಕಾಳಿಂಗನನ್ನ ಮೆಟ್ಟು ಬಿಡ್ತೀನಿ ನೋಡ್ತಾರೆ ಅಂತ. ಇನ್ನೊಬ್ಬಳು ಹತ್ತು ಕೂತು ಬಿಡ್ತಿಯಾಳೆ ಕುಡಿತೀನಿ ಅಂತ. ಅವಳು ಬೇಡ ಬೇಡ ಇಲ್ಲ ಇಲ್ಲ ಆಗಲ್ಲ, ಏ ದುಷ್ಟ ಹಾವೇ ಹೋಗು ಇಲ್ಲಿಂದ, ಯಮುನಾ ನದಿಯನ್ನು ವಿಷ ಮಾಡಿದ್ ನೋಡು, ಹೋಗ್ತೀವ ಇಲ್ವ ಅಂತೇಳಿ ನಾನು ಹುಟ್ಟಿರೋ ನ್ಯಾತಕ್ಕೆ ದುಷ್ಟರಿಗೆ ದಂಡವನ್ನು ಕೊಡೋಕೋಸ್ಕರ ಎಲ್ಲ ಕಣ್ಣು ಮುಚ್ಕೊಳ್ರಿ, ದಾವಾಗ್ನಿಯನ್ನು ಕುಡಿದು ಬಿಡ್ತೇನೆ ನಾನು ಅಂತ. ಇನ್ನೊಬ್ಳು ಕುಡಿದು ಬಿಡ್ತೀನಿ ದಾವಾಗ್ನಿಯನ್ನು ಅಂತ ಕಣ್ಣು ಮುಚ್ಕೊಂಡು ಎಲ್ಲ ಕೂತ್ಕೊಳ್ಳಿ, ಎಲ್ಲರಿಗೂ ಕ್ಷೇಮವಾಗತ್ತೆ ಅಂತ ಹೇಳಿದ್ರು. ಇನ್ನೊಬ್ಳು, ಈಗ ನಾನು ಯಶೋದೆ, ಅವನು ಇದು ಮಾಡಿದ್ದಾನೆ, ಹೊರಗಡೆ ಹೋಗಿ ಯಮಳಾರ್ಜುನ ಭಂಗ ಮಾಡಿದ್ದಾನೆ, ಹಾಕ್ರಿ ಯಮಳಾರ್ಜುನ ಭಂಗಕ್ಕಿಂತ ಮುಂಚೆ ಇದನ್ನು ಮಾಡಿದಾನಲ್ಲ, ಬೆಣ್ಣೆಯನ್ನು ತಗೊಂಡು ಇದನ್ನೆಲ್ಲ ಒಡೆದು ಬಿಟ್ಟನಲ್ಲ, ಆ ಕಟ್ಟಿ ಹಾಕ್ಬಿಡ್ತೀನಿ ಅಂತೇಳಿ ಇನ್ನೊಬ್ಬಳನ್ನು ಕಟ್ತಾ ಇದ್ದಾಳೆ. ಯಶೋದೆ ಕೃಷ್ಣರ ಬಂಧನದ ಕಥೆ. ಹೀಗೆ ಎಲ್ಲ ಅವಳು ಕಟ್ಟೋಕೆ ಬಂದ್ರೆ ಕೃಷ್ಣನಾಗೆ ಹೆದರ್ಕೋತಾ ಇದ್ದಾಳಂತೆ. ಅದು ನಾಟಕದಲ್ಲೂ ಒಂದು ಚೂರು ತಪ್ಪಿಲ್ಲ. ಅವರು ಹೀಗೆ ಕೃಷ್ಣನನ್ನ ಕೇಳ್ತಾ ಕೇಳ್ತಾ ವೃಂದಾವನದ ಲತೆ ಮರ ಎಲ್ಲವನ್ನು ಕೇಳ್ತಾ ಹೋಗ್ತಾ ಇದ್ದಾರೆ. ಕೃಷ್ಣನ ಹೆಜ್ಜೆ ಗುರುತು ಸಿಕ್ತು. ಯಥೈವ ಪದೇನ ಅನುವಿಂದೇ ಏವಂ ಆತ್ಮಾನ ಅನುವಿಂದ. ಬೃಹದಾರಣ್ಯಕದಲ್ಲಿ ಹೇಗೆ ಹಸುವನ್ನ ಹೆಜ್ಜೆ ಗುರುತಿನಿಂದ ಹುಡುಕ್ತಾರೋ ಹಾಗೆ ಪರಮಾತ್ಮನನ್ನ ಅವನ ಹೆಜ್ಜೆ ಗುರುತಿನಿಂದ ಹುಡುಕಬೇಕು ಅಂತ. ಪದ ಅನ್ನೋ 2 ಅರ್ಥ ಇದೆ. ಒಂದು ಹೆಜ್ಜೆ ಗುರುತು, ಪದ ಅಂದ್ರೆ ಪರಮಾತ್ಮನನ್ನ ತಿಳಿಸುವಂತಹ ಪದಗಳು, ಪರಿಷತ್ತಿನ ಪದಗಳು.
ಆ ಗುರುಗಳ ಪದಗಳಿಂದ ಪರಮಾತ್ಮನನ್ನ ಕಂಡುಕೋಬೇಕು ಅಂತೇಳಿ ಅಲ್ಲಿಂದ ಪರಮಾತ್ಮನ ಪದಗಳನ್ನು ನೋಡಿದರು. ಆ ಪದ ಹೇಗಿತ್ತು ಅಂದ್ರೆ ಇದು ಖಂಡಿತ ಕೃಷ್ಣನ ಹೆಜ್ಜೆ ಗುರುತೆ. ಇದರಲ್ಲಿ ಧ್ವಜ, ಕಮಲ, ವಜ್ರ, ಅಂಕುಶ, ಯವ ಈ ಹೆಜ್ಜೆ ಗುರುತಲ್ಲಿದೆ ನೋಡಿ. ಹೇಗೆ ಹೋಗಿದಂಗೆ ಗೊತ್ತವನು. ಇವರು ಎಷ್ಟು ಚೆನ್ನಾಗಿ ಅಲ್ಲಿ ಪ್ರೇಮದಲ್ಲೂ ಎಷ್ಟು ವಿವೇಕ ಇದೆ ಅಂತ ನೋಡ್ರಿ. ಆ ಪದವನ್ನು ನೋಡ್ತಾ ವರ್ಣನೆ ಮಾಡ್ತಾರೆ. ಓದ್ರಿ. ಬದ್ವಾ ಪದೈ, ಬದ್ವಾ ಅನ್ನೋದೇ ಬದ್ವಾಗಿದೆ. ಬದ್ವಾ ತೈಸ್ತೈಃ ಪದೈಸ್ತತ್ಪದವೀಂ ಅನ್ವಿಚ್ಛಂತ್ಯೋಗ್ರತೋ ಬಲಾಗ ವಧ್ವಾಃ ಪದೈಃ ಸುವೃತ್ತಾನಿ ವಿಲೋಕ್ಯಾತ್ತಾಃ ಸಮಬ್ರುವನ್ ಕಸ್ಯಾಃ ಪದಾನಿ ಚೈತಾನಿ ಯಾತಾಯಾನಂದಸೂನುನಾ ಹಂಸನ್ಯಸ್ತ ಪ್ರಕೋಷ್ಠಾಯಾಗ ಕರೇಣೋತ್ಕರಿಣಾ ಯಥಾ ಅನಯಾರಾಧಿತೋ ನೂನಂ ಭಗವಾನ್ ಹರಿರೀಶ್ವರಗ ಯನ್ನೋ ವಿಹಾಯ ಗೋವಿಂದಗ ಪ್ರೀತೋ ಯಾಮನಯದ್ ಪ್ರಗಗ ಧನ್ಯಾ ಅಗೋ ಅಮಿ ಅಲ್ ಆಲ್ಯಗ ಗೋವಿಂದಾಂಘ್ರ್ಯಬ್ಜರೇಣ ವಗ ಯಾನ್ ಬ್ರಹ್ಮೇಶೋ ರಮಾದೇವಿ ದದುಃ ಮೂರ್ಧ್ನ್ಯಘನುಕ್ತಯೇ ತಸ್ಯಾ ಅಮೋನಿನಃ ಕ್ಷೋಭಂ ಕುರ್ವಂತ್ಯುಚ್ಚೈಃ ಪದಾನಿ ಯತ್ ಯೈಕಾಪಹೃತ್ಯ ಗೋಪೀನಾಂ ರಘೋ ಭುಂಕ್ತೆ ಅಚ್ಯುತಾಧರಂ. ಹೀಗೆ ಆ ಪರಮಾತ್ಮನ ಪದವನ್ನ ಹೆಜ್ಜೆ ಗುರುತನ್ನ ಹುಡುಕೊಂಡು ದಾರಿಯಲ್ಲಿ ಹೋಗ್ತಾ ಇದ್ದಾರೆ. ಮುಂದೆ ಹೋಗ್ತಾ ಇದ್ರೆ ಒಬ್ಳು ಹುಡುಗಿ ಹೆಜ್ಜೆ ಇದೆ ಜೊತೆಗೆ. ಹಾಗಾದ್ರೆ ಒಬ್ಬರಲ್ಲ ಹೋಗಿರೋದು ಇಬ್ರು ಹೋಗಿದ್ದಾರೆ. ಈ ಸ್ಪಷ್ಟವಾಗಿ ಗೊತ್ತಾಗ್ತದೆ. ಎಲ್ರು ಹೆಜ್ಜೆ ಇಡ್ರಿ, ಯಾರ ಹೆಜ್ಜೆ ಅಲ್ಲ ನೋಡೋಣ, ನಮ್ಮಲ್ಲಿ ಯಾರು ಬಿಟ್ಟು ಹೋಗಿರೋದು ಗೊತ್ತಾಗುತ್ತೆ. ಯಾರೋ ಒಬ್ಳು ಹೋಗಿದಾಳಲ್ಲ, ಎಲ್ಲರ ಹೆಜ್ಜೆ ಗುರುತು. ಈಗ ನಮ್ಮ ಇವ್ರು ಹೇಳೋರು ಹೆಜ್ಜೆಯನ್ನು ನೋಡಿದ್ರೆ ಮನುಷ್ಯನು ಯಾರು ಅಂತ ತಿಳ್ಕೊಳ್ಳೋ ಇದೆಯಲ್ಲ, ಪೂರ್ತಿ ಇಲ್ಲಿವರೆಗೂ ಕವರ್ ಮಾಡಿ ಬರೀ ಅದು ಬಹಳ ಕಷ್ಟ. ದಿವಸ ಹೆಜ್ಜೆ ನೋಡಿರ್ಬೇಕು. ಲಕ್ಷ್ಮಣನ ಹಾಗೆ ನಾಹಂ ಜಾನಾಮಿ ಕೇಯೂರೆ ನಾಹಂ ಜಾನಾಮಿ ಕುಂಡಲೆ, ಆ ರೀತಿ ಹೆಜ್ಜೆ ಗುರುತ ನೋಡಿ ಯಾರು ಅಂತ ಯೋಚನೆ ಮಾಡ್ತಾ ಇದ್ದಾರೆ. ಯಾರು ಇವಳು ಹೋಗಿರೋದು? ಹೋಗುವಾಗ ಅವಳು ಆ ಕೃಷ್ಣನ ಹೆಗಲ ಮೇಲೆ ಕೈ ಇಟ್ಕೊಂಡು ಹೋಗಿದ್ದಾಳೆ. ಅವಳ ಹೆಜ್ಜೆ ಅಸ್ಪಷ್ಟ, ಕೃಷ್ಣನ ಹೆಜ್ಜೆ ಸ್ಪಷ್ಟ. ಯಾಕಂದ್ರೆ ಕೃಷ್ಣನ ಮೇಲೆ ಭಾರ ಇಟ್ಟಿದ್ದಾಳೆ. ಕೃಷ್ಣನ ಮೇಲೆ ಭಾರ ಹಾಕಿ ಹೋಗಿರೋದ್ರಿಂದ ಅವಳ ಹೆಜ್ಜೆ ಸ್ಪಷ್ಟವಾಗಿ ಕಾಣಿಸ್ತಾ ಇಲ್ಲ. ಇವಳು ಏನು ಆರಾಧನೆ ಮಾಡಿ ಅವಳನ್ನು ಕರ್ಕೊಂಡು ಹೋದ್ರು? ಕೃಷ್ಣನ ವಶ ಮಾಡ್ಕೋಬೇಕು. ಯಾವ ಪುಣ್ಯ ಮಾಡಿರ್ಬೋದು ಇದೆ? ಪರಮಾತ್ಮನ ಚೆನ್ನಾಗಿ ಪೂಜೆ ಮಾಡಿ ನಮ್ಮನ್ನು ಅಷ್ಟನ್ನು ಬಿಡಿಸಿ ಗೋವಿಂದನ ಅಪಹಾರ ಮಾಡ್ಕೊಂಡು ಹೋಗ್ಬಿಟ್ರು. ನಮ್ಮಿಂದ ಕೃಷ್ಣನ ಕದ್ಕೊಂಡು ಹೋಗ್ಬಿಟ್ರು. ಇದು ಏಕಾಂತಕ್ಕೆ ಹೋಗಿದ್ದಾಳೆ ಅಂತ ಹೇಳ್ತಾ ಅವ್ರು ಹೇಳ್ತಾ ಇದ್ದಾರೆ. ಈ ಕೃಷ್ಣನ ಧೂಳು ಎಲ್ಲಿ ಹಾರಿದೆಯೋ ಆ ಗಿಡ ಬಳ್ಳಿಗಳು, ಆ ದುಂಬಿಗಳು ಅವರೇ ಧನ್ಯರು. ಆ ಧೂಳು ಯಾರಿಗೂ ಒಂದು ಸ್ವಲ್ಪ ಇದಾಗಿಯೂ ಕೂಡ ಅವು ಬ್ರಹ್ಮಲೋಕವನ್ನು ಗೆಲ್ತಾರೆ. ಅಂಥ ಸಮಸ್ತ ಪಾಪವನ್ನು ನಾಶ ಮಾಡುವ ಪರಮಾತ್ಮನ ಪಾದ ರೇಣು ಯಾರ್ಯಾರಿಗೆ ತಲುಪತ್ತೋ ಆ ದುಂಬಿಗಳೇ ಧನ್ಯರು. ನಿಜವಾಗಿಯೂ ನಮ್ಮ ಮನಸ್ಸಿನಲ್ಲಿ ಈಗ ಏನು ಅಂತಂದ್ರೆ, ಇಷ್ಟು ಹೆಜ್ಜೆಗಳ ಜೊತೆಯಲ್ಲಿ ಅವನು ಕರ್ಕೊಂಡು ಹೋದ್ರಲ್ಲ, ಅವಳು ಎಲ್ಲಿ ಏಕಾಂತದಲ್ಲಿ ಕೃಷ್ಣನ ಜೊತೆ ಏನು ಮಾಡಿರ್ಬೋದು? ನಮ್ಮ ಎಲ್ಲರನ್ನು ಬಿಡಿಸವು ಏಕಾಂತವಾಗಿ ಕರ್ಕೊಂಡು ಹೋಗ್ಬೇಕಾದ್ರೆ ಒಬ್ಬರನ್ನ ಏನೋ ರಹಸ್ಯ ಇರ್ಬೇಕು ತಾನೆ, ಇಲ್ಲ ಎಲ್ಲರ ಜೊತೆಯಲ್ಲಿ ಇರ್ಬೇಕಾಯ್ತು. ಎಲ್ಲರನ್ನು ಬಿಟ್ಟು ಒಬ್ಬರನ್ನೇ ಕರ್ಕೊಂಡು ಹೋಗ್ಬೇಕಾದ್ರೆ ನಮ್ಮ ಅಷ್ಟೂ ಜನರನ್ನು ಬಿಡಿಸಿ ಏನೋ ರಹಸ್ಯದಲ್ಲಿ ಏನೋ ಕೃಷ್ಣನ ಜೊತೆ ಸಂತೋಷ ಪಟ್ಟಿದ್ದಾಳೆ. ಅಚ್ಯುತಾಧಾರಂ ಅಂತಾರೆ. ಕೃಷ್ಣನ ಜೊತೆ ಮುದ್ದಾಡಿದಾಳೆ ಅವಳು, ಸುಮ್ಮನೆ ಇಲ್ಲ. ಇಲ್ಲಿ ನೋಡಿ ಹೆಜ್ಜೆ ಗುರುತು ಕಾಣಿಸ್ತಾ ಇಲ್ಲ ಅವಳು. ನ ಲಕ್ಷ್ಯಂತೆ ಪದಾನ್ಯತ್ರ ತಸ್ಯಾನೂನಂ ತೃಣಾಂಕುರೈಃ ಖಿದ್ಯತ್ ಸುಜಾತಾಂಘ್ರಿ ತಲಾಂ ನಿನ್ಯೇ ಪ್ರೇಯಸಿ ಪ್ರಿಯೇ. ನ ಲಕ್ಷ್ಯಂತೆ ಪದಾನ್ಯತ್ರ ತಸ್ಯಾನೂನಂ ತೃಣಾಂಕುರೈಃ ಖಿದ್ಯತ್ ಸುಜಾತಾಂಘ್ರಿ ತಲಾಂ ನಿನ್ಯೇ ಪ್ರೇಯಸೀಂ ಪ್ರಿಯಗ ಇಮಾನ್ಯಧಿಕಮಗ್ನಾನಿ ಪದಾನಿ ವಗತೋ ವಧೂನ್ ಗೋಪ್ಯಃ ಪಶ್ಯತ ಕೃಷ್ಣಸ್ಯ ಭಾರಾಕ್ರಾಂತಸ್ಯ ಕಾವಿನಗ ಅತ್ರಾವರೋಪಿತಾ ಕಾಂತ
पुष्पगेतोर्मगात्मन अत्र प्रसूनावचयक प्रियार्थे प्रेयसा कृतग प्रपदाक्रमणे ते पश्यता सकले पदे ಅಸಕಲೆ ಪದೇ केशप्रसाधनं त्वत्र कामिन्याः कामिना कृतं तानि चूडयता कान्ताम् उपविष्टमिह ध्रुवं रेमे तया चात्मरतः आत्मा रामोऽप्यखण्डितः कामिनां दर्शयन् दैन्यं स्त्रीणां चैव दुरात्मताम्. ಹೀಗೆ ಅವಳು ಕರ್ಕೊಂಡು ಹೋಗಿ ನನಗನ್ಸೋದು ಅವಳ ಮೇಲೆ ಸಿಟ್ಟು, ಕೃಷ್ಣನ ಮೇಲೆ ಸಿಟ್ಟಿಲ್ಲ ಅವಳಿಗೆ. ಇದು ಯಾಕೆ ಅಂತ ನಿಮ್ಗೆ ಅರ್ಥ ಆಗ್ಬೇಕು, ನಮ್ಗೆ ಅರ್ಥ ಆಗಲ್ಲ. ಕೃಷ್ಣ ಕರ್ಕೊಂಡು ಹೋಗಿರೋದು ಅವಳನ್ನ, ಅಥವಾ ಅವಳೇ ಕೃಷ್ಣನ್ ಕರ್ಕೊಂಡು ಹೋಗಿರ್ಬೋದು. ಸಿಟ್ಟು ಯಾರ್ಮೇಲೆ? ಅವಳ ಮೇಲೆ. ಏನ್ ನೋಡಿ, ಇಲ್ಲಿ ಹೋಗ್ತಾ ಇರುವಾಗ ಅವಳು ಆಗೋಲ್ಲ, ನಡೆಯೋಕ್ಕಾಗಲ್ಲ, ಎತ್ಕೊ ಅಂತ ಹೇಳಿ ಕೃಷ್ಣ ಎತ್ಕೊಂಡ್ಬಿಟ್ಟಿದ್ದಾನೆ. ಅದಕ್ಕೆ ಅವಳ ಹೆಜ್ಜೆ ಗುರುತಿಲ್ಲ ಅಂತ. ಅವಳ ಹೆಜ್ಜೆ ಗುರುತಿ ಹಾಕಿಲ್ಲ ಅಂದ್ರೆ ಕೃಷ್ಣನ ಕೈಲಿ ನಡೆಯೋಕ್ಕಾಗಲ್ಲ ಅಂತೇಳಿ ಅವಳನ್ನು ಎತ್ಕೊಂಡು ಪ್ರೇಯಸಿ ಮುಂದಿಂದೆ ಮೇಲೆ ಎತ್ಕೊಂಡು ನಡ್ಕೊಂಡು ಹೋಗಿದ್ದಾನೆ. ಹೋಗ್ತಾ ಹೋಗ್ತಾ ಆ ಕೃಷ್ಣನ ಹೆಜ್ಜೆ ಆಳವಾಗಿದೆ, ತುಂಬಾ ಜೋರಾಗಿದೆ ಅವಳು. ಸಾಮಾನ್ಯ ಜೋರಾಗಿ ಅಂತ ಹೇಳಿದೆ, ದಪ್ಪ ಅಂತ ಹೇಳಿಲ್ಲ. ಹೀಗೆ ಅಧಿಕಮಜ್ಞಾನಿ ಪದಾನಿ ವಾತೋ ವಧೂಂ. ಆ ಹುಡುಗಿಯನ್ನ ಆ ರಾಧೆ ಅಂತಾದ್ರೂ ಹೇಳಿ, ಯಾರಾದ್ರೂ ಹೇಳಿ ನೋಡಿ, ಭಾರಾಕ್ರಾಂತಸ್ಯ ಕೃಷ್ಣಸ್ಯ ಭಾರದಿಂದ ಅವಳು ಬಿಟ್ಟೇ ಇಲ್ಲ. ಎತ್ಕೋ, ನಂಗಾಗಲ್ಲ ನಡೆಯೋಕೆ ಅಂತ. ಅಂದ್ರೆ ಏನೇನು ಮಾಡಬಹುದು, ಪ್ರೇಮ ಕೊಟ್ಟ ಮೇಲೆ ಆ ಹುಡುಗಿಯರು ಏನೇನು ಮಾಡಬಹುದು ಅಂತ ಹೇಳಿದ್ದಾರೆ. ಹೀಗೆ ಹೋಗ್ತಾ ಹೋಗ್ತಾ ಹೊತ್ಕೊಂಡು ಹೋಗಿದ್ದಾನೆ ಭಾರಾಕ್ರಾಂತನಾಗಿ. ಇಲ್ಲಿ ಅವಳನ್ನು ಇಳಿಸಿದ್ದಾನೆ. ಯಾಕೆಂದ್ರೆ ಅವಳು ಹೂ ಬೇಕು ಅಂದು, ಯಾವುದೋ ಅವಳನ್ನು ಹೂ ಕೊಯ್ಕೊಡು ಅಂದು, ಹೊತ್ಕೊಂಡು ಹೋಗು ಅಂತ ಹೇಳಿದ್ ಬೇರೆ, ಎತ್ಕೊಂಡು ಹೋಗ್ಬೇಕು ನೀನು ಅಂತ ಹೇಳಿ ಎಲ್ಲಿ ಬೇಕೋ ಅಲ್ಲಿ ಎತ್ಕೊಂಡು ಹೋಗೊಂದು. ಆಮೇಲೆ ಹೂ ಕುಯ್ಕೊಡು ಒಂದು, ಆಮೇಲೆ ಕುಸುಮನ ಹೂವನ್ನು ಕೊಯ್ಯೋಕೆ ಅಂತ ಎತ್ತಬೇಕಲ್ಲ. ಈಗ ಮುನ್ನ ಹೆಜ್ಜೆ ಮಾತ್ರ ಗುರ್ತಿಲ್ಲ, ಹೂ ಕೊಯ್ಕೊಟ್ಟೆ. ಕೃಷ್ಣ ಹೂ ಕೊಯ್ದಿರೋದು ಕೃಷ್ಣನ ಮುಂಗಾಲಿನ ಹೆಜ್ಜೆ ಗುರುತು ಕಾಣಿಸ್ತಾ ಇದೆ, ಹಿಂಬಡಿ ಹೆಜ್ಜೆ ಇಲ್ಲ. ಆದ್ರಿಂದ ಹೂ ಕುಯ್ದು ಕೊಟ್ಟಿದ್ದಾನೆ. ಈಗ ಪೂರ್ಣ ಹೆಜ್ಜೆ ಗುರುತಿಲ್ಲ. ಅಷ್ಟೇ ಅಲ್ಲ, ಇಲ್ಲಿ ಕೂತ್ಕೊಂಡು ಅವಳು ತಲೆ ಬಾಚಿಸ್ಕೊಂಡಿದ್ದಾಳೆ, ಕೇಶವ ಪ್ರಸಾದ ಮಾಡಿಸ್ಕೊಂಡಿದ್ದಾಳೆ. ಕಾಮಿನ್ಯಾ ಕಾಮಿನಾ ಕೃತಂ. ಕೃಷ್ಣನಿಗೆ ಕಾಮಿಯ ಆಗ್ಲಿಕ್ಕೆ ಇವಳಕ್ಕೆ ತಲೆ ಬಾಚೋ ಹಣೆ ಬರ, ಅದು ಬೇರೆ. ಅಷ್ಟೇ ಅಲ್ಲ, ಹೂವನ್ನ ಮಾಡಿ ನನ್ ನೀನೇ ಮುಡಿಸುಂದಿಯಾಳೆ. ತಾನಿ ಚೂಡಯತಾ ಕಾಂತಾಂ ಉಪವಿಷ್ಟಂ ಯಹ ಧ್ರುವಂ. ಆ ಹೂವನ್ನು ಮುಡಿಸೋಕೋಸ್ಕರ ಚೆನ್ನಾಗಿ ಕೃಷ್ಣ ಅಲ್ಲಿ ಕೂತ್ಕೊಂಡು ನಿಧಾನಕ್ಕೆ ತಲೆ ಬಾಚಿ ಹೂ ಮುಡಿಸಿದ್ದಾನೆ. ರೇಮೇತಯ ಚಾತ್ಮರತಃ ಅಂತ ಆತ್ಮಾರಾಮನಾದ ಪರಮಾತ್ಮ ಅವರ ಜೊತೆ ಸಂತೋಷ ಪಟ್ಟು ಅಂದ್ರೆ, ಇದು ಯಾರ್ಯಾರು ಲೋಕದಲ್ಲಿ ಸ್ತ್ರೀಕಾಮಿಗಳಾಗ್ತಾರೋ ಅಷ್ಟೂ ಜನ ದೀನರಾಗ್ತಾರೆ, ದೈನ್ಯ ಬರುತ್ತೆ ಅವರಿಗೆ. ಹೆಂಗಸರನ್ನು ಮಾತ್ರ ಕಾಣಿಸೋಕೆ ಹೋಗ್ಬೇಡಿ ಅಂತ ತೋರಿಸೋಕೋಸ್ಕರ ಮಾಡಿದ ಅಂತ. ಹುಡುಗಿಯರನ್ನು ಇಷ್ಟಪಟ್ಟರೆ ಮೆಟ್ಕೊಂಡ್ಬಿಡ್ತಾರೆ ಅಂತ. ಚೆನ್ನಾಗಿದೆ. ಕಾಮಿನಾಂ ದರ್ಶಯನ್. ಹೆಂಗಸರು ಅಂತ ಹೇಳಿಲ್ಲ, ಹೆಂಗಸರು ಆ ರೀತಿ ಪ್ರೇಮ ಇಟ್ಕೋಬೇಡಿ ಅಂತ ಉಪದೇಶ ಇದು. ಕಾಮಿನಾಂ ದರ್ಶಯನ್ ದೈನ್ಯಂ ಸ್ತ್ರೀಣಾಂಚೈವ ದುರಾತ್ಮತಾಂ. ಹೆಂಗಸರು ಪ್ರೀತಿಸೋ ತನಕ ಅರ್ಪಣೆ, ಪ್ರೇಮ ಆದ್ಮೇಲೆ ಆಳೋದು. ನಾವು ಹೇಳಿದಾಗ ಕೇಳಬೇಕು, ನಾವು ಮಾಡ್ಕೊಂಡಲ್ಲ ಆಯ್ತಲ್ಲ, ಈಗ ಬಿಡೋ ಹಾಗಿಲ್ಲ. ಈ ರೀತಿಯಾಗಿ ಇತ್ಯೇವಂ ದರ್ಶಯಂತ್ಯ ಸಾಕು ಅಲ್ಲ. ಅಧ್ಯಾಯ ಮುಗಿಸ್ಬಿಟ್ರೆ ಅಲ್ಲ, ಇನ್ನೊಂದು ಸ್ವಲ್ಪ ಈ ಅಧ್ಯಾಯ ಮುಗಿಸ್ಲಿ. सा च मेने तदात्मानं वरिष्ठं सर्वयोषितां हित्वा गोपी कामयाना मामसौ भजते प्रियः. ततो गत्वा वनोद्देशं दृप्ता केशवमब्रवीत् न पारयेऽहं चलितुं नयमां यत्र ते बनगा. एवमुक्तः प्रियामाग स्कन्ध आरुह्यतामिति ततश्चान्तर्दधे कृष्णः सावधूः अन्वतप्यत. हा नाथरमण प्रेष्ठ क्वासि क्वासि महाभुज दास्यास्ते कृपणाया मे सखे दर्शय सन्निधिम्
अन्विच्छन्त्यो भगवतो मार्गं गोप्यो वद् अविदूरतः ददृशुः प्रियविश्लेषमोहितां दुःखितां सखೀಂ. ಹೀಗೆ ಅವಳು ಕರ್ಕೊಂಡು ಹೋದ್ಮೇಲೆ ಅವಳು ಯೋಚನೆ ಮಾಡಿದ್ದು, ಈ ಜಗತ್ತಿನಲ್ಲಿರುವ ಎಲ್ಲಾ ಸ್ತ್ರೀಯರಿಗಿಂತ ನಾನೇ ವರಿಷ್ಠಳು, ನಾನೇ ಉತ್ತಮೋತ್ತಮಳು ಅಂತ. ಎಲ್ಲಾ ಗೋಪಿಯರನ್ನು ಬಿಟ್ಟು ನನ್ನ ಪ್ರಿಯ ನನ್ನನ್ನೇ ಇಷ್ಟಪಟ್ಟ ಅಂದ್ರೆ ನನಗಿಂತ ಸುಂದರಿ ಯಾರೂ ಇಲ್ಲ ಅಂತ. ಹೀಗೆ ಅವಳು ಸ್ವಲ್ಪ ದೂರ ಹೋದ್ಮೇಲೆ ಕೇಶವನಿಗೆ ಹೇಳಿದಾಳೆ, ನಂಗೆ ನಡೆಯೋಕೆ ಆಗಲ್ಲ, ಇನ್ನು ಮುಂದೆ ಅಷ್ಟು ಜಾಗಕ್ಕೂ ನನ್ನನ್ನು ನೀನೇ ಕರ್ಕೊಂಡು ಹೋಗ್ಬೇಕು, ನೀನು ಎಲ್ಲಿ ಇಷ್ಟೋ ಅಲ್ಲಿ ಕರ್ಕೊಂಡು ಹೋಗು, ಎತ್ಕೊಂಡು ಹೋಗು ಅಂತ ಹಠ ಮಾಡಿದ್ದು. ಆಯ್ತು ಕೃಷ್ಣ ಆಗ್ಲಿ ಅಂತಂದ. ಅವಳು ಮುಂದ್ಗಡೆ ಇದ್ದಾಳೆ, ಹಿಂದ್ಗಡೆಯಿಂದ ಅವಳು ಕೃಷ್ಣನ ಹೆಗಲ ಮೇಲೆ ಹತ್ಕೊಂಡು ಹಿಂದ್ಗಡೆ ಬರೋ ಅಷ್ಟರಲ್ಲಿ ಮುಂದ್ಗಡೆ ಕೃಷ್ಣ ಅಂತಂದ. ಸ್ಕಂಧ ಆರಕ್ಕೆ ಹೆಗಲನ್ನು ಹೆಗಲ ಹತ್ತೋಕ್ಕೋಸ್ಕರ ಅವಳು ಹಿಂದ್ಗಡೆ ಬಂದು ಅಷ್ಟರಲ್ಲಿ ಕೃಷ್ಣ ಅಂತರ್ಧಾನವಾಗಿಬಿಟ್ಟ. ಅವಳು ಕೂಡ ಅಳ್ತಾ ಕೂತ್ಕೊಂಡು, ಹಾನಾಥ ರಮಣ ಪ್ರೇಷ್ಠ ಕ್ವಾಸಿ ಮಹಾಭುಜ, ನನ್ನನ್ನು ಕೈ ಬಿಟ್ಟುಬಿಟ್ಟೆ. ಅವರಾದ್ರೆ ಅಷ್ಟು ಜನ ಇದ್ರು, ಸಮಾನಶೀಲ ದುಃಖಿಗಳು. ಇವಳು ಒಬ್ಳು, ಅವಳು ಅಳ್ತಾ ಕೂತಿಯಾಳೆ, ನಾನು ಅನ್ಯಾಯವಾಗಿ ಹಿಂಗೆ ಮಾಡಿದೆ, ಮಹಾ ಕೃಪಣೆ, ನನಗೇನು ಆಗಲ್ಲ, ನಿನಗೆ ದರ್ಶನ ಕೊಡು ಅಂತ ಅವಳು ಅಲ್ಲಿ ಅಳ್ತಾ ಕೂತಿಯಾಳೆ. ಈ ಎಲ್ಲರೂ ಅಳ್ತಾ ಇರುವಾಗ ಅಲ್ಲಿಗೆ ಬಂದರು ಇವರು ಹುಡುಕೊಂಡು. ಅವರನ್ನು ಗೋಪ್ಯೋ ವಿದೂರಂ ದದುಷು ಪ್ರಿಯ ವಿಶ್ಲೇಷ ಮೋಹಿತಾಂ ದುಃಖಿತಾಂ ಸಖೀಂ. ಅವಳು ದುಃಖದಿಂದ ಅಳ್ತಾ ಇರುವಂತಹ ಅವಳ ಜೊತೆಗೆ ಎಲ್ಲರೂ ಕೂಡ ಸೇರಿದ್ದಾರೆ. ಎಲ್ಲ ದುಃಖದಿಂದ ಸೇರಿರುವಾಗ ತಯಾ ಕಥಿತಮಾಕರ್ಣ್ಯಮಾನ ಪ್ರಾಪ್ತಿಂಚ ಮಾಧವಾತ್ ಅವಮಾನಂಚ ದೌರಾತ್ಮ್ಯಾತ್ ವಿಸ್ಮಯಂ ಪರಮಂ ಜಯುಃ. ತತೋ ವಿಷನ್ವನಂ ಜ್ಯೋತ್ಸ್ನಾ ಚಂದ್ರಜ್ಯೋತ್ಸ್ನಾ ಯಾವದ್ವಿಭಾವ್ಯತೆ ತಮಃ ಪ್ರವಿಷ್ಟಮಾಲಕ್ಷ್ಯ ತತೋ ನಿವವೃತು ಸ್ತ್ರಿಯಃ. ತನ್ಮನಸ್ಕಾಃ ತದಾಲಾಪಾಃ ತದ್ವಿಚೇಷ್ಟಾಸ್ತದಾತ್ಮಿಕಾಃ ತದ್ಗುಣಾನೇವ ಗಾಯಂತ್ಯೋ ನಾತ್ಮಾಗಾರಾಡಿ ಸಸ್ಮರುಃ. ಪುನಃ ಪುಲಿನಮಾಗತ್ಯ ಕಾಲಿಂದ್ಯಾಃ ಕೃಷ್ಣ ಭಾವನಾಗ ಸಮವೇತಾ ಜಗುಃ ಕೃಷ್ಣಂ ತದಾಗಮನ ಕಾಂಕ್ಷಿತಾಗ. ಅವಳ ಜೊತೆ ಕೂತ್ಕೊಂಡು ಏನಾಯ್ತು ಅಂತ ಇವರೆಲ್ಲ ಕೇಳಿದ್ರು. ಅವಳು ಹೇಳಿದ್ರು, ಮುಂಚೆ ನನಗೆ ಬಹಳ ಅಭಿಮಾನ ಬಂತು, ನಾನೇ ಹೆಚ್ಚಿನವಳು ಅಂತ ಅಂದ್ಕೊಂಡೆ, ಆಮೇಲೆ ನನ್ನನ್ನು ಕೈ ಕೊಟ್ಟು ಹೋಗ್ಬಿಟ್ಟ, ಈಗ ಆಯ್ತು ಅಂಥೇಳಿ ಅವಳ ದುಃಖವನ್ನು ಹೇಳಿದಾಗ ಅವರೆಲ್ಲ ನಂಗಾಗಿದ್ದೆ ನಿಂಗೂ ಆಗಿದೆ, ಏನು ಸಮಾನವಾಗಿದೆ. ಎಲ್ಲರೂ ಕೂಡ ಅಲ್ಲಿಂದ ಒಟ್ಟಾಗಿ ಆ ಚಂದ್ರನ ಬೆಳಗಿರುವವರೆಗೆ ಹುಡುಕೊಂಡು ಹೋದ್ರು. ಮುಂದೆ ಕತ್ಲೆ ಕಾಣಿಸ್ತಾ ಇಲ್ಲ, ಬೆಳಕಿದೆ ಆದರೆ ಕಾಡೇ ಅಷ್ಟು ದಟ್ಟವಾಗಿದೆ, ಹುಡುಕೋಕ್ಕಾಗಲ್ಲ ಅಂಥೇಳಿ ಮತ್ತೆ ವಾಪಸ್ ಬಂದು ಮೊದಲಿದ್ದ ಜಾಗ ಇದ್ರಲ್ಲ, ಕೃಷ್ಣನ ಜೊತೆ ಸೇರಿದ್ರಲ್ಲ, ಅಲ್ಲಿ ಬಂದಿದ್ದಾರೆ. ಅಲ್ಲಿ ಬಂದು ಕೃಷ್ಣನಲ್ಲೇ ಮನಸ್ಸಿಟ್ಟು ಕೃಷ್ಣನ ಮಾತನ್ನೇ ಹೇಳ್ತಾ ತನ್ಮನಸ್ಕಾಸ್ ತದಾಲಾಪಾಸ್ ತದ್ವಿಚೇಷ್ಟಾ ತದಾತ್ಮಿಕಾ, ಕೃಷ್ಣನ ಸ್ವರೂಪವೇ ಆಗಿಬಿಟ್ಟು ಅವನ ಗುಣವನ್ನು ಹಾಡ್ತಾ ನಾಳೆ ಗೋಪಿಕಾ ಗೀತೆಯನ್ನು ಹಾಡ್ತಾರೆ. ನಾಳೆ ಗೋಪಿಕಾ ಗೀತೆಯ ಆರಂಭ. ಅವನ ಗುಣವನ್ನು ಹಾಡ್ತಾ ಆತ್ಮಾಗಾರಾಣಿ ಸಸ್ಮರು, ನಾವಿದ್ದೀವಿ, ನಮ್ಮ ಮನೆ ಇದೆ, ನಮ್ಮ ಎಲ್ಲವನ್ನು ಮರೆತು ಅದೇ ಜಾಗದಲ್ಲಿದ್ದರು. ಹಾಗೆ ಯಮುನಾ ನದಿಯ ದಡದಲ್ಲಿ ಕೃಷ್ಣ ಭಾವನೆಯಿಂದ ಕೃಷ್ಣವೇ ಆಗಿ ಎಲ್ಲರೂ ಒಟ್ಟಾಗಿ ಜೋರಾಗಿ ಕೃಷ್ಣನನ್ನು ವಿರಹ ಗೀತೆ ಅಂತ ಹೇಳ್ಬೋದು, ಅಥವಾ ಗೋಪಿಕಾ ಗೀತೆ ಅಂತ ಕಳಿತೀವಿ ನಾವು. ಆ ಕೃಷ್ಣನ ಗೋಪಿಕಾ ಗೀತೆ ನಾಳೆ ವ್ಯಾಖ್ಯಾನ ಮಾಡ್ತೇವೆ. ಸ್ವಸ್ತಿ ಪ್ರದಾಭ್ಯ. ಶ್ರೀಮದ್ಭಾಗವತಂ ಪುರಾಣಮಮದಂ ಯದ್ವೈಷ್ಣವಾನಾಂ ಪ್ರಿಯಂ ಯಸ್ಮಿನ್ ಪಾರಮಹಂಸ್ಯಮೇಕಮಮದಂ ಜ್ಞಾನಂ ಪರಂ ಗೀಯತೆ ತತ್ರಜ್ಞಾನ ವಿರಾಗ ಭಕ್ತಿ ಸಹಿತಂ ನೈಷ್ಕರ್ಮ್ಯಮಾವಿಷ್ಕೃತಂ ತಚ್ಛೃಣ್ವನ್ ವಿಪಠನ್ ವಿಚಾರಣ ಪರೋ ಭಕ್ತ್ಯಾ ವಿಮುಚ್ಯೇ ನರಗ ಕಸ್ಮೈ ಯೇನ ವಿಭಾಸಿತೋಯಮತುಲಾ ಜ್ಞಾನಪ್ರದೀಪಃ ಪುರಾ ತದ್ರೂಪೇಣ ಜನಾರದಾಯ ಮುನಯೇ ಕೃಷ್ಣಾಯ ತದ್ರೂಪಿಣಾ ಯೋಗೀಂದ್ರಾಯ ತದಾತ್ಮನಾಥ ಭಗವದ್ರಾತಾಯ ಕಾರುಣ್ಯತಃ ತಚ್ಚುದ್ಧಂ ವಿಮಲಂ ವಿಶೋಕಮೃತಂ ಸತ್ಯಂ ಪರಂ ಧೀಮಹಿ
नमस्तस्मै भगवते वासुदेवाय साक्षिणे य इदं कृपया कस्मै व्याजचक्षे मुमुक्षवे योगीन्द्राय नमस्तस्मै शुकाय ब्रह्मरूपिणे संसारसर्पदष्टं यो विष्णुरातममुमुचत् भवे भवे यथा भक्तिः पादयोस्तव जायते तथा कुरुष्व देवेश नाथस्त्वन्नो यतः प्रभो नाम संकीर्तनं यस्य सर्वपापप्रणाशनं प्रणामो दुःखशमनः तं नमामि हरिं परम् स्वस्ति प्रजाभ्यः परिपालयन्तां न्याय्येन मार्गेण महीं महीयाः गोब्राह्मणेभ्यः शुभमस्तु नित्यं लोकाः समस्ताः सुखिनो भवन्तु।